ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆ ವೇಳೆಯಲ್ಲಿ ಕ್ರಿಸ್ತನ ಕುರಿತಾದಂತ ಒಂದು ಪಾಠ ನೋಡುವಂತ ಅವಕಾಶನ ತಂದೆಯ ದೇವರು ಏರ್ಪಾಟ್ ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ಮುಖ್ಯವಾದಂತ ಒಂದು ಅನೌನ್ಸ್ಮೆಂಟ್. ರಿಚರ್ಡ್ ಬ್ರದರ್ ಸ್ವಲ್ಪ ಆನ್ ಡ್ಯೂಟಿಲಿ ಇರೋದ್ರಿಂದ ನಾಳೆ ನಡಿಬೇಕಾಗಿರುವಂತ ಪಾಠನ ಇವತ್ತೇ ನಾವು ನೋಡುವಂತರಾಗಿರೋಣ. ನಾಳೆ ರಿಚರ್ಡ್ ಬ್ರದರ್ ಆಸ್ ಇಟ್ ಈಸ್ ಮಂಡೇ ನಡೆಯುವಂತ ಕ್ಲಾಸಸ್ ನ ತಗೊಂತಾರೆ. ಇವತ್ತು ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ನಾವು ಈ ದಿನ ಧ್ಯಾನ ಮಾಡುವಂತರಾಗಿರೋಣ. ಈ ಒಂದು ಕೂಟನ ನಾವೊಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸೋದರ ಅಂತ ಕಿಶೋರ್ ಬ್ರದರ್ನ ಕೇಳ್ಕೊಳ್ತೀನಿ. ಕೇಳಿಸ್ತಾ ಇದೆಯಾ ಬ್ರದರ್? ಓಕೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡೋಣ. I hail you, Almighty Father, God of Abraham, Isaac, and Jacob, hallowed be thy name. Dear Father, this evening we come into thy feet as one family under one salvation and hope. Dear Father, fill our hearts with thy Holy Spirit so that we understand the life of Christ, we understand his teachings, we understand his effort and willingness that he has humbled himself unto thy will. Likewise, dear Father, strengthen us so that we subdue and humble ourselves unto thy words in Christ likeness unto thy feet, so that we fulfill thy will in our daily walk of life, prioritizing and giving importance to the calling that we have been called with and that we have received for the heavenly calling. Dear Father, thee know our hearts, our intentions, our mind. Let everything in our lives happen as thee wills and wish, but nothing according to what we want. Everything else, dear Father, we do not of this world, we do not want to put our minds in. Guide our actions, guide our daily walk of life, and let everything be according to thy will. We pray all this unto thee, mighty Father, through the precious name of thy Son, our Savior, Lord Jesus Christ. Amen. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 97 ಈ ದಿನ ನಾವು ಅಧ್ಯಯನ ಮಾಡುವಂತರಾಗಿರೋಣ. ಇವತ್ತಿನ ಒಂದು ವಿಶೇಷವಾದಂತ ಪಾಠದ ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ, ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನನ್ನ ಬಳಿಗೆ ಬನ್ನಿರಿ ಎಂಬ ಈ ಒಂದು ವಾರ್ತೆಯ ಬಗ್ಗೆ ನಾವು ಇದನ್ನ ಅಧ್ಯಯನ ಮಾಡುವಂತರಾಗಿದ್ದೀವಿ. ಸೊ ಈ ಒಂದು ಸಂಗತಿನ ನಮ್ಮ ಹಿರಿಯ ಸೋದರ ಅಂತ ರಜಲ್ ಬ್ರದರ್ ಅವರು ಬರೆದಂತ ಒಂದು ರೀಪ್ರಿಂಟ್ ನಲ್ಲಿ ಇರುವಂತ ಒಂದು ಮುಖ್ಯವಾದಂತ ಒಂದು ಪಾಠ. ಅದನ್ನ ಲೈಫ್ ಆಫ್ ಕ್ರೈಸ್ಟ್ ಭಾಗ 2ರಲ್ಲಿ 97ರಲ್ಲಿ ನಮ್ಗೆ ಉಲ್ಲೇಖ ಮಾಡಿದ್ದಾರೆ ಪ್ರಿಯರೇ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಾಕ್ಯಗಳನ್ನ ನಾವು ಓದಿ ಈ ಒಂದು ಪಾಠ ನಾವು ಆರಂಭ ಮಾಡ್ಕೊಳ್ಳೋಣ. ಮತ್ತಾಯ 11ನೇ ಅಧ್ಯಾಯ 26ನೇ ವಚನವನ್ನ ಓದ್ಬೇಕಾ ಕೇಳ್ಕೊಳ್ತೇನೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಸೊ ಎಕೋ ಹೊಡಿತಾ ಇದೆ ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹತ್ರ ಟೆಕ್ಸ್ಟ್ ಬುಕ್ ಇದೆಯಾ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ? ಧನ್ಯ ಸಿಸ್ಟರ್, ನವೀನ್ ಬ್ರದರ್, ಸೀಮಾ ಸಿಸ್ಟರ್, ಶ್ರೀಕಾಂತ್ ಬ್ರದರ್, ಕನ್ನಡದಲ್ಲಿ ಯಾರ ಬಳಿ ಏನಾದ್ರೆ ಟೆಕ್ಸ್ಟ್ ಬುಕ್ ಇದೆಯಾ? ಇಲ್ಲ ಬ್ರದರ್, ನಮ್ಮ ಹತ್ರ. ಓಕೆ ಬ್ರದರ್, ಓಕೆ. ಶ್ರೀಕಾಂತ್ ಬ್ರದರ್, ರವಿ ಬ್ರದರ್ಗೆ ಜಾಯ್ನ್ ಆಗೋದಕ್ಕೆ ಹೇಳಿ. ಹೇಳ್ತೀನಿ ಬ್ರದರ್. ಹೇಳಿ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಒಂದು ಪಾಠನ ಈ ದಿನ ನಾವು ನೋಡ್ತಾ ಇದ್ದೀವಿ. ಎಲೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನನ್ನ ಬಳಿಗೆ ಬನ್ನಿರಿ ಎಂಬ ಒಂದು ವಾಕ್ಯದಲ್ಲಿ ನಮ್ಗೆ ಒಂದು ಕೀ ಪಾಯಿಂಟ್ ಆಗಿ ಏನ್ ವಾಕ್ಯನ ಒಂದು ವಿಚಾರನ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಒಂದು ಪಕ್ಷಿಗೆ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರಿಯರೇ.
ನೋಡಿ, ಹಾರಾಡುವಂತ ಪಕ್ಷಿಗಳೇ ಆಗ್ಲಿ, ಅದು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ಕೂಡ್ಸಿಡೋದೇ ಆಗ್ಲಿ, ಖನಿಜ ಅಂತ ನಾವು ನೋಡ್ಬೇಕಾದ್ರೆ ಸ್ಟೋರ್ ರೂಮ್ ಅಂತ ನಾವ್ ಹೇಳ್ತೀವಿಲ್ಲ, ಆ ರೀತಿ ಸ್ಟೋರೇಜ್ ಮಾಡ್ಕೊಳ್ಳೋದಾಗ್ಲಿ, ನಾಳೆ ದಿನದ ಒಂದು ಚಿಟ್ಟೆಯನ್ನೇ ಆಗ್ಲಿ, ಅದೇನೂ ಮಾಡೋದಕ್ಕೆ ಹೋಗೋದಿಲ್ಲ ಪ್ರಿಯರೇ. ಅದಕ್ಕಿಂತನೂ ನಾವು ಏನಾಗಿದ್ದೀವಿ ಅಂತಾನೆ ಬೆಟರ್ ಆಗಿದ್ದೀವಿ ಅಂತ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೀಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಾರ್ತೆನ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ತನ್ನ ಶಿಷ್ಯಂದಿರನ್ನ ಅವರಲ್ಲಿರುವಂತ ಒಂದು ಮನೋವಾರ್ತೆಗಳನ್ನ, ಅಂದ್ರೆ ಅವರಲ್ಲಿದ್ದಂತ ಮನಸ್ಸಿನ ಒಂದು ಆಲೋಚನೆಗಳನ್ನ ಅರಿತು ಅವರ ಒಂದು ಮನಸ್ಸಿನಲ್ಲಿ ಇದ್ದಂತ ಒಂದು ಮಾರ್ಗದ ಜನರಿಗೆ, ಆ ಒಂದು ವರ್ಗದ ಜನರಿಗೆ ಈ ಒಂದು ವಿಶೇಷವಾದಂತ ಒಂದು ಮಾತನ್ನ ಅವ್ರಿಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಏನೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ ಅಂದ ತಕ್ಷಣನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲಿದ್ದಂತ ಎಲ್ಲಾ ಜನಗಳು ತುಂಬಾ ಸಂತೋಷದಿಂದಲೂ ಕೂಡ, ತುಂಬಾ ಸಡಗರದಿಂದಲೂ ಕೂಡ ಇದ್ದದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂತಂದ್ರೆ, ಆ ಒಂದು ಮಾತನ್ನ ಹೇಳಿದ ತಕ್ಷಣನೇ ಅಲ್ಲಿದ್ದಂತ ಅಲ್ಲಿದ್ದಂತ ಜನರುಗಳೆಲ್ಲರೂ ಕೂಡ ಆ ಒಂದು ಕಷ್ಟ ಮತ್ತೆ ಆ ಒಂದು ಬದುಕಿನ ಒಂದು ಯಾತನೆಯಲ್ಲಿ ಇದ್ದಂತ ಒಂದು ಹೊರೆನ ಹೊತ್ಕೊಂಡು ತುಂಬಾ ಪ್ರಯಾಸ ಪಡ್ತಾ ಇದ್ರು ಪ್ರಿಯರೇ. ಈ ರೀತಿ ಪ್ರಯಾಸ ಪಡ್ತಿರುವಂತ ಎಲ್ರನ್ನು ಕೂಡ ನೋಡಿ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಮಾತಿನಿಂದ ಅವ್ರಿಗೆ ಸಮಾಧಾನ ಮತ್ತೆ ವಿಶೇಷವಾದಂತ ಒಂದು ಧೈರ್ಯನ ಒಂದು ವಿಶೇಷವಾದಂತ ರೀತಿಲಿ ಅವ್ರಿಗೆ ಕೊಡೋದಕ್ಕೆ ಸಹಾಯನ ಮಾಡ್ತಾ ಇದ್ದಾರೆ ಪ್ರಿಯರೇ. ಸೊ ನೆಕ್ಸ್ಟ್ ನಾವು ಕಾಂಟೆಕ್ಸ್ಟ್ ನ ಓದ್ತಾ ಈ ಒಂದು ಮಾತನ್ನ ನಾವು ಆರಂಭ ಮಾಡ್ಕೊಳ್ಳೋಣ. ರವಿ ಬ್ರದರ್, ಟೆಕ್ಸ್ಟ್ ಬುಕ್ ಇದೆಯಾ? ರೀಡ್ ಮಾಡ್ತೀರಾ? ಹಲೋ, ರವಿ ಬ್ರದರ್. ಸ್ವಲ್ಪ ಗಾಡಿ ಓಡಿಸಿದ್ದು ಹೊರಗಡೆ ಇದ್ದೆ. ಹೌದಾ? ಓಕೆ ಬ್ರದರ್, ಥ್ಯಾಂಕ್ ಯು. ಸೊ ಯಾರ ಬಳಿನೂ ಟೆಕ್ಸ್ಟ್ ಬುಕ್ ಇಲ್ವಾ ರೀಡ್ ಮಾಡುವಂತ ಸಹೋದರ ಸಹೋದರಿಯರು? ನನ್ನ ಹತ್ರ ಇಂಗ್ಲಿಷ್ ಅಲ್ಲಿ ಇದೆ ಬ್ರದರ್, ಬಟ್ ಕನ್ನಡ ಕಷ್ಟ ಆಗುತ್ತೆ ನನಗೆ. ಇಟ್ಸ್ ಓಕೆ ಬ್ರದರ್. ಒಂದ್ ನಿಮಿಷ ಹಾಗೆ ಲೈನ್ ನಲ್ಲಿ ಇರಿ, ಬೇರೆ ಸಹೋದರ ಸಹೋದರಿಗೆ ಫೋನ್ ಮಾಡ್ತೀನಿ. ಸೊ ಮೋಸ್ಟ್ಲಿ ಏನಾಗಿದೆ ಅಂತಂದ್ರೆ, ಕ್ಲಾಸ್ ಪೋಸ್ಟ್ಪೋನ್ ಅಂತ ಹೇಳಿದ ತಕ್ಷಣ ಯಾರು ಬಂದಿಲ್ಲ. ಸೊ ರಿಚರ್ಡ್ ಬ್ರದರ್ ಇದ್ದಿದ್ದ ಕ್ಲಾಸ್ ನ ನಾನು ಇವತ್ತು ತಗೊಳ್ತಿರೋದ್ರಿಂದ ಯಾರು ಬಂದಿರಲ್ಲ ಅನ್ಸುತ್ತೆ. ಫ್ಯೂ ಮಿನಿಟ್ಸ್ ವೇಟ್ ಮಾಡೋಣ. ಬ್ರದರ್, ನನ್ನ ಹತ್ರ ಇದೆ ಹೇಳಿ. ಆಗ್ಲೇ ಸೌಂಡ್ ಆಗ್ತಿತ್ತು ಬ್ರದರ್. ಓಕೆ ಸಿಸ್ಟರ್. ಸೊ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ 2, 97 ಪೇಜ್ ನಂಬರು, ಸಾರಿ ರೈಟ್ ಬ್ರದರ್, ಸೈಡ್ ಪ್ಯಾರಾ. ಅದಿಲ್ಲ ಬ್ರದರ್, ಅದಿಲ್ವಾ? ಓಕೆ, ಅದಿಲ್ಲ. ನಾನು ಬೈಬಲ್ ಕೇಳ್ತಿದ್ದೀನಿ. ಸಾರಿ ಬ್ರದರ್. ಇಟ್ಸ್ ಓಕೆ ಸಿಸ್ಟರ್. ಬ್ರದರ್, ನೆಟ್ವರ್ಕ್ ಇಶ್ಯೂಸ್ ಇದೆಯಲ್ಲ, ನೀಟಾಗಿ ಕಟ್ ಆಗ್ತಾ ಇದೆ.
ಅನು ಸಿಸ್ಟರ್ ಹೇಳಿ ಬ್ರದರ್. ರೀಡ್ ಮಾಡ್ತೀರಾ? ಎಷ್ಟು ಸೆಕೆಂಡ್ ಪ್ಯಾರಾನ ನನ್ನ ವಿಶೇಷವಾದ ಉಪದೇಶಗಳು? ಇಲ್ಲ 97 ಪೇಜ್ ನಂಬರು, ಹಾ ಹಾ 2ನೇ ಪ್ಯಾರಾ. ಕಷ್ಟಪಡುವವರೇ ಹೊರೆ ಹೊತ್ತುವರೇ ನನ್ನ ಬಳಿಗೆ ಬನ್ನಿರಿ. ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ. ತನ್ನ ಶಿಷ್ಯರಾಗುವುದಕ್ಕೆ ತಕ್ಕ ಮನೋಭಾವವುಳ್ಳ ಕೆಲವರು ಅಲ್ಲಿದ್ದಾರೆಂಬುದನ್ನು ಕರ್ತನು ಅನ್ವಯಿಸಿಕೊಂಡವನಾಗಿ ಇನ್ನೂ ಆ ವರ್ಗದ ಜನರಿಗೆ ಸಂಬೋಧಿಸುವವನಾಗಿ ತನ್ನನ್ನು ಆಲಿಸುತ್ತಿದ್ದವರಿಗೆ ಹೀಗೆ ವೈಯಕ್ತಿಕವಾಗಿ ಮನವಿ ಮಾಡಿಕೊಂಡನು. ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆ ಜನರಲ್ಲಿ ಹಲವರಿಗೆ ಇದ್ದ ತೊಂದರೆ ಎಂದರೆ ಅವರು ಕಷ್ಟಪಡುವವರಾಗಿರಲಿಲ್ಲ, ಇಲ್ಲವೇ ಹೊರೆ ಹೊತ್ತವರಾಗಿರಲಿಲ್ಲ. ಆದರೆ ಬದಲಾಗಿ ಅವರು ಬಹುಮಟ್ಟಿಗೆ ಸ್ವತಃ ಸಂತುಷ್ಟರಾಗಿದ್ದರು. ನಮ್ಮ ಕರ್ತನ ಮನಸ್ಸಿನಲ್ಲಿ ಇದ್ದದ್ದು ಶಾರೀರಿಕವಾದ ಕಷ್ಟಗಳು ಮತ್ತು ಶಾರೀರಿಕ ಹೊರೆಗಳು ಆಗಿದ್ದೇವೆಂದು ನಾವು ಕಲ್ಪಿಸಿಕೊಳ್ಳಲಾಗದು. ಆದರೆ ಇದು ಖಂಡಿತವಾಗಿಯೂ ನಿಜವಾದ ಇಸ್ರಾಯೇಲನಿಗೆ ಅವರು ಸತ್ಯವಾಗಿಯೂ ತಮ್ಮ ವಿಷಯದಲ್ಲಿ ಶ್ರದ್ಧೆ ಉಳ್ಳವರಾಗಿದ್ದಲ್ಲಿ ಇದು ಅವರ ಅನುಭವಕ್ಕೆ ಬರಬೇಕಾಗಿದ್ದ ಹೃದಯದಲ್ಲಿನ ಕಷ್ಟಗಳು ಹಾಗೂ ಪಾಪವೆಂಬ ಹೊರೆಯ ವಿಷಯವಾಗಿತ್ತು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಮೇಲ್ಕಂಡ ವಾಕ್ಯಗಳನ್ನ ನಾವು ನೋಡ್ಬೇಕಾದ್ರೆ ತನ್ನ ಶಿಷ್ಯಂದಿರಲ್ಲಿ ಇರುವಂತ ಒಂದು ಮನೋಸ್ಥಿತಿ, ಅಂದ್ರೆ ಶಿಷ್ಯರಾಗೋದಿಕ್ಕೆ ಬೇಕಾದಂತ ಒಂದು ಗುಣಲಕ್ಷಣಗಳನ್ನ ಅಲ್ಲಿದ್ದಂತ ಅನೇಕ ಸಹೋದರ ಸಹೋದರಿಯಲ್ಲಿ ಕಂಡಂತ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗೆ ಈ ಒಂದು ಇಕ್ಕಟ್ಟಾದ ಒಂದು ಮಾರ್ಗದಲ್ಲಿ ಬಂದು ದೇವರ ಒಂದು ರಾಜ್ಯಕ್ಕೆ ಸೇರೋದಕ್ಕೆ ಬೇಕಾಗುವಂತ ಒಂದು ವಿಶೇಷವಾದಂತ ಒಂದು ವಾರ್ತೆ ಮುಖಾಂತರ ಅವ್ರನ್ನ ಸೆಳಿತಾ ಇದ್ದಾರೆ ಪ್ರಿಯರೇ. ಯಾವ್ದ್ರ ಬಗ್ಗೆ ಅಂತ ನಾವು ನೋಡ್ಬೇಕಾದ್ರೆ, ಅವರು ಲೌಕಿಕವಾದಂತ ಒಂದು ಕಷ್ಟನೇ ಆಗ್ಲಿ, ಒಂದು ಲೋಕದಲ್ಲಿ ನಡೀತಿರುವಂತ ಒಂದು ಹೊರೆಗಳ ಬಗ್ಗೆ ಅಲ್ಲ ಪ್ರಿಯರೇ, ಒಂದು ಆತ್ಮಿಕವಾದಂತ ಒಂದು ವಿಚಾರದಲ್ಲಿ ಈ ಒಂದು ದೇವರ ಒಂದು ಯೋಜನೆನ ಮತ್ತೆ ದೇವರು ನಮಗಾಗಿ ಕೊಡಲ್ಪಟ್ಟಿರುವಂತ ಹಲವಾರು ಒಂದು ವಿಚಾರಗಳನ್ನ ಕಲ್ತು ಅದ್ರ ಪ್ರಕಾರ ನಡಿಬೇಕು ಅನ್ನೋ ಒಂದು ಮನಸ್ಸಿನ ಒಂದು ಹಂಬಲತೆ ಅಲ್ಲಿದ್ದಂತ ಹಲವಾರು ನೆರೆ ಹೊರದಂತ ಹಲವಾರು ಮಂದಿಯಲ್ಲಿ ಇದ್ದದನ್ನ ನೋಡಿ ಯೇಸು ಕ್ರಿಸ್ತರು ಈ ಒಂದು ವಾರ್ತೆ ಮುಖಾಂತರ ಪ್ರಿಯ ಸಹೋದರ ಮತ್ತು ಸಹೋದರಿ ಅವರಿಗೆ ಬೆಂಬಲವಾದಂತ ರೀತಿಯ ಒಂದು ವಿಚಾರಗಳನ್ನ ಹೇಳ್ತಾ ಇದಾರೆ. ಇದನ್ನ ಕೇಳಿದಂತ ಹಲವಾರು ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ವಿಚಾರದಲ್ಲಿ ನಡ್ಕೊಳ್ಳೋದಕ್ಕೆ ಸಹಾಯನ ಆ ಒಂದು ಮಾತಿನ ಮುಖಾಂತರ ಬಲ ಬರ್ತಾ ಇದೆ. ಏನಕ್ಕೆ ಅಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಮಾತಾಡುವಂತ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ಒಂದು ಜೀವ ಇದೆ. ಆ ಒಂದು ಜೀವದಾಯಕವಾದಂತ ಒಂದು ಮಾತೆ ವಾಕ್ಯವಾಗಿ ಮಾರ್ಪಾಟಾಗಿ ಕೇಳಲ್ಪಟ್ಟಂತ ಹಲವಾರು ಕಿವಿಗಳಿಗೆ ತೆರೆದು ಅದು ಸತ್ಯವಾಗಿ ನಿಲ್ಲೋದಕ್ಕೆ ಸಹಾಯ ಆಯ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಪ್ರಿಯರೇ, ಅಲ್ಲಿದ್ದಂಥವ್ರು ಎಲ್ರು ಕೂಡ ಏನ್ ಅದ್ಭುತನ ಹೊಂದೋದಕ್ಕೆ ಅಂತ ಅನ್ಕೊಂಡು ನಾವು ನೋಡ್ತೀವಿ. ಆದ್ರೆ ಆ ಒಂದು ಮನಸ್ಸಿನಲ್ಲಿ ನಾಟಿರುವಂತ ಮಾತುಗಳಿದೆಯಲ್ಲ, ಅದು ಕ್ರಿಸ್ತರು ಈ ಒಂದು ಲೋಕನ ತ್ಯಜಿಸಿ ಹೋದಾದ ನಂತರ ಅವ್ರಿಗೆ ಪ್ರೇರೇಪಣೆಯಾಗಿ ಒಂದು ಕ್ರಿಸ್ತನ ಶಿಷ್ಯರಾಗೋದಕ್ಕೆ ಮಾರ್ಪಾಟ ಆಯ್ತು ಮತ್ತು ಮೂಲೆಗಲ್ಲಾಗಿತ್ತು ಅಂತ ಅಂದ್ಬಿಟ್ಟು ಕೂಡ ನಾವು ನೋಡ್ಬೇಕಾದ್ರೆ ಈ ಒಂದು ಮಾತುಗಳು ಅವ್ರಿಗೆ ಏನಾಗಿದೆ ಅಂತಂದ್ರೆ ಹೃದಯದಲ್ಲಿ ನಾಟಿದೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ಕಂಟಿನ್ಯೂ ಮಾಡಿ. ನಾವು ನೆನಪಿನಲ್ಲಿಡಬೇಕಾಗಿರುವುದೇನೆಂದರೆ, ಅವರು ಧರ್ಮಶಾಸ್ತ್ರ ಸಂಬಂಧದ ಒಡಂಬಡಿಕೆಗೆ ಅಧೀನರಾಗಿರಲು ಅದರ ಬೇಡಿಕೆಗಳು ಬಹು ನಿರ್ದಾಕ್ಷಿಣ್ಯವಾಗಿದ್ದು, ಅದರಲ್ಲಿ ಬಲಹೀನತೆಗಳಿಗಾಗಲಿ ದೋಷಗಳಾಗಲಿ ತಪ್ಪುಗಳಿಗಾಗಲಿ ಯಾವ ರಿಯಾಯಿತಿಗಳು ಇರಲಿಲ್ಲ. ಪರಿಣಾಮವಾಗಿ ಯಹೂದ್ಯರೆಲ್ಲರೂ ಸಿನಾಯಿ ನ್ಯಾಯವಿಧಿಗಳ ಭಾರವನ್ನು ಹೊರಲು ಯತ್ನಿಸುವಾಗ ಅವರಿಗೆ ಸತತವಾಗಿ ಖಂಡನೆಗೆ ಗುರಿಯಾಗಿರುವ ಅನುಭವವಾಗಿರಬೇಕು. ಆಜ್ಞಾವಿಧಿಗಳು ನ್ಯಾಯಸಮ್ಮತವಾದವುಗಳಲ್ಲವೆಂದು ಅಥವಾ ಒಬ್ಬ ಪರಿಪೂರ್ಣನಾದ ಮನುಷ್ಯನಿಗೆ ಇವುಗಳನ್ನು ಅನುಸರಿಸಲು ಅಸಾಧ್ಯವಾಗಿರುವುದು ಎಂಬುದಾಗಿರಲಿಲ್ಲ. ಆದರೆ ಎಲ್ಲರೂ ದೋಷವುಳ್ಳವರಾಗಿಯೂ ಮತ್ತು ಅಪರಿಪೂರ್ಣತೆಯಿಂದ ಬಿದ್ದು ಹೋದವರಾಗಿಯೂ ಇರುವುದರಿಂದ ಆ ಅಜ್ಞಾನ ಸಂಬಂಧವಾದ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಲು ಅಸಮರ್ಥರಾಗಿದ್ದರು.
ಆ ಕಾಲದಲ್ಲಿನ ಯಹೂದ್ಯರಲ್ಲಿ ಬಹುಪಾಲು ಜನರು ತಾವು ಪರಿಶುದ್ಧರೆಂದು ಆಜ್ಞಾಪಾಲಕರೆಂದು ಪಾಪ ಮಾಡಿಲ್ಲವೆಂಬಂತೆ ತೋರ್ಪಡಿಸಿಕೊಳ್ಳುವವರಾಗಿದ್ದರು. ಅವರಲ್ಲಿ ಕೆಲವರು ಪ್ರಾಮಾಣಿಕರಾಗಿದ್ದು ತಾವು ಪರಿಪೂರ್ಣವಾಗಿ ಆ ಆಜ್ಞಾವಿಧಿಗಳನ್ನು ಪಾಲಿಸಲಿಲ್ಲವೆಂದು, ಅವುಗಳನ್ನು ಅನುಸರಿಸಲು ಸಾಧ್ಯವಾಗಲಿಲ್ಲವೆಂದು ಇತರರ ಮುಂದೆ ತಮ್ಮ ವಿಷಯವಾಗಿಯೂ ತೋರ್ಪಡಿಸಿಕೊಂಡು ತಾವು ಇವುಗಳ ವಿಷಯದಲ್ಲಿ ಕಷ್ಟಪಡುವವರು ಹೊರೆಹೊತ್ತವರೂ ಆಗಿದ್ದು ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗಿರುವೆವೆಂಬ ಅನಿಸಿಕೆಯಲ್ಲಿದ್ದಾರೆಂಬುದನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಇಂತಹವರು ತಮಗಾಗಿ ಒಬ್ಬ ಭಾರ ಹೊರುವವನ ಅಗತ್ಯವಿದೆ ಎಂದು ಭಾವಿಸಿದ್ದು ತಮ್ಮ ಆತ್ಮವು ವ್ಯಾಧಿ ಪೀಡಿತವಾಗಿದ್ದು ಒಬ್ಬ ಒಳ್ಳೆಯ ವೈದ್ಯನ ಅಗತ್ಯವಿರುವುದೆಂದು ಎಣಿಸಿಕೊಂಡಿದ್ದರು. ಅಲ್ಲದೆ ಇಂತಹವರನ್ನೇ ಯೇಸುವು ಸಂಬೋಧಿಸಿ ಅವರು ನನ್ನ ಬಳಿಗೆ ಬಂದು ವಿಶ್ರಾಂತಿ ಉಪಶಮನಗಳನ್ನು ಪಡಕೊಳ್ಳಬೇಕೆಂದು ಆಹ್ವಾನಿಸಿದ್ದನು. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಮ್ಮ ಅಲ್ಲಿ ನಾವೊಂದು ನೆನಪನ್ನ ಇಟ್ಕೋಬೇಕು. ಯಾವ ರೀತಿ ಅಂತಂದ್ರೆ, ಆ ಒಂದು ಜನರು ಅಲ್ಲಿದ್ದಂತ ಇಸ್ರೇಲ್ನ ಒಂದು ಬಹುತೇಕ ಜನರು ಏನಾಗಿದ್ರು ಅಂತಂದ್ರೆ ಧರ್ಮಶಾಸ್ತ್ರಕ್ಕೆ ಒಳಗಾಗಿದ್ರು ಪ್ರಿಯರೇ. ಆ ಒಂದು ಧರ್ಮಶಾಸ್ತ್ರ ಏನಾಗಿತ್ತು ಅಂತಂದ್ರೆ ಒಂದು ಕಟ್ಟರ್ ಪಂಥಿ ತರ. ಅಂದ್ರೆ ಯಾವ ರೀತಿ ಅಂತಂದ್ರೆ ಇದನ್ನ ಮಾಡ್ಲೇಬೇಕು, ಇದರ ಪ್ರಕಾರ ನೀವು ನಡಿಲೇಬೇಕು, ಈ ರೀತಿನೇ ನೀವು ಬದುಕ್ಬೇಕು ಅಂತ ಅನ್ಬಿಟ್ಟು ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳೇನಾಗಿತ್ತು ಅಂತಂದ್ರೆ ಇವ್ರಿಗೆ ಹೊರೆಯಾಗಿತ್ತು, ಅಂದ್ರೆ ಭಾರವಾಗಿತ್ತು. ಯಾಕೆಂದ್ರೆ ಇವರು ತಪ್ಪುಗಳನ್ನ ಹಲವಾರು ದಿನಗಳಿಂದ ಮಾಡ್ಕೊಂಡ್ ಬಂದು ತಕ್ಷಣ ಇಂತಿಂತ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿದ ತಕ್ಷಣನೇ ಆ ಒಂದು ಮಂದಿಯ ಒಂದು ಒಂದು ನರನಾಡಿಯಲ್ಲಿ ಇದ್ದಂತ ಒಂದು ಪಾಪ ಕ್ರಿಯೆಗಳು ಏನಾಯ್ತು ಅಂತಂದ್ರೆ ಒಂದು ಹೊರೆಯಾಗಿ ಮಾರ್ಪಾಟಾಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಇದ್ರೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರ ಒಂದು ಮನಸ್ಸಿನಲ್ಲಿ ಒಂದು ವಿಶೇಷವಾದಂತ ರೀತಿಯ ಒಂದು ಹಂಬಲತೆ ಇತ್ತು. ಈ ಒಂದು ಹೊರೆನ ನಮ್ಮಿಂದ ಯಾರಾದ್ರೂ ತೆಗೆಯೋದಕ್ ಸಾಧ್ಯನಾ? ಈ ಒಂದು ತಪ್ಪುಗಳನ್ನ ನಾ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನ್ಗೆ ಪಶ್ಚಾತ್ತಾಪದಿಂದ ಮತ್ತೆ ಆ ಒಂದು ಪರಿಗ್ರಹಣೆಯಿಂದ ಬದಲಾಗುವಂತೆ ಮಾರ್ಪಾಟ್ ಮಾಡೋದಕ್ಕೆ ಯಾರಿಂದಲಾದ್ರೂ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಇದ್ದಂತ ಜನರುಗಳನ್ನ ನೋಡಿದಂತ ಯೇಸುಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಕಷ್ಟ ಮತ್ತೆ ಈ ಒಂದು ಹೊರೆ ಅಂದ್ರೆ ಯಾವುದು ಧರ್ಮಶಾಸ್ತ್ರ ಪ್ರಿಯ ಸಹೋದರ ಮತ್ತು ಸಹೋದರ ಆಜ್ಞೆಗಳು ಈ ಎಲ್ಲಾನು ಕೂಡ ನೆರವೇರಿಸ್ಬೇಕು ಅಂತಂದ್ರೆ ಈ ಒಂದು ಏನಾಗ್ಬೇಕಾಗಿತ್ತು ಅಂತಂದ್ರೆ ಎಲ್ರಿಗೂ ಕೂಡ ದೇವರಿಂದ ಒಂದು ಉಚಿತಾರ್ಥ ಹೊರ ಬರ್ಬೇಕಾಗಿತ್ತು. ಅದೇ ಏನು ಅಂತ ನಾವು ನೋಡ್ಬೇಕಾದ್ರೆ ವಿಮೋಚನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ವಿಮೋಚನೆ ಕಾರ್ಯನ ಇವ್ರು ಯಾರು ಕೂಡ ಅರಿದೇ ಇರೋದ್ರಿಂದ ಈ ರೀತಿ ಇದ್ದಂತ ಜನರನ್ನ ಯೇಸು ಕ್ರಿಸ್ತನು ನೋಡಿ ತುಂಬಾ ಕನಿಕರ ಪಟ್ಟು ನಿಮಗೆ ಸಹಾಯಕನಾಗಿ ನಾನಿದ್ದೀನಿ, ಒಂದು ಸಹಾಯದ ರೀತಿಯಲ್ಲಿ ನಡೆಸ್ತೀನಿ ಅಂತ ಅಂದ್ಬಿಟ್ಟು ಈ ಒಂದು ವಾರ್ತೆಗಳಿಂದ ಅವ್ರಿಗೆ ಆಶ್ವಾಸನೆನ ಕೊಡ್ತಾ ಇದಾರೆ ಪ್ರಿಯರೇ. ಇದು ಬರೀ ಆಶ್ವಾಸನೆ ಆಗಿರೋದಿಲ್ಲ, ಇದು ಕಾರ್ಯ ಸಾಧಕವಾದಂತ ಒಂದು ಬೆಂಬಲಕರವಾದಂತ ಒಂದು ವಾರ್ತೆ ಆಗಿತ್ತು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್. ಕ್ರಿಸ್ತನ ಬಳಿಗೆ ವಿಶ್ರಮಿಸಲು ಬರುವುದೇ ಕ್ರೈಸ್ತ ಜೀವಿತದ ಮೊದಲನೇ ಹೆಜ್ಜೆ. ಇದು ಆತನು ನಮ್ಮ ಪಾಪಗಳ ವಿಷಯದಲ್ಲಿ ದೇವ ನ್ಯಾಯವಿಧಿಗಳನ್ನು ಈಡೇರಿಸಿ ಸಂತೃಪ್ತಿಗೊಳಿಸಿರುವನೆಂಬುದನ್ನು ಅಂಗೀಕರಿಸಿ ನೀತಿವಂತರೆಂಬ ನಿರ್ಣಯ ಹೊಂದಿದವರಾಗಿರುವುದು. ಮತ್ತು ನಾವು ಆತನನ್ನು ಹೀಗೆ ಅಂಗೀಕರಿಸದ ನಂತರದ ಸಮಯದಿಂದ ಅಪೊಸ್ತಲನು ಪ್ರಕಟಿಸಿರುವಂತೆ ನಾವು ನಂಬುವುದರ ಮೂಲಕವಾಗಿ ಸಂತೋಷ ಸಮಾಧಾನಗಳನ್ನು ಹೊಂದಿರುವೆವು. ರೋಮಾಪುರದವರಿಗೆ 5ನೇ ಅಧ್ಯಾಯ 1ನೇ ವಾಕ್ಯ, 15ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ನಾವು ಇವುಗಳನ್ನು ಹೀಗೆ ಪಡೆದುಕೊಂಡು ಆಶೀರ್ವದಿಸಲ್ಪಟ್ಟ ನಂತರ ನಮಗೆ ಕೆಲವು ಹೆಚ್ಚಿನದನ್ನು ಮಾಡಬೇಕಿರುವುದು, ಅಂದರೆ ನಮಗೆ ಬೇರೊಂದು ಹೊರೆ ಮತ್ತು ಇನ್ನೊಂದು ನೊಗವಿರುವುದೆಂಬುದನ್ನು ಕಲಿಯಬೇಕಿದ್ದು ಅವುಗಳನ್ನು ನಾವೇ ಸ್ವತಃ ನಮ್ಮ ಮೇಲೆ ತೆಗೆದುಕೊಳ್ಳುವವರಾಗಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರನ್ನ ನಂಬೋದ್ರಿಂದ ಏನ್ ಸಿಗುತ್ತೆ ಅಂತಂದ್ರೆ ವಿಶ್ರಮಿಸೋದು. ಅಂದ್ರೆ ಯಾವ ರೀತಿ ಪ್ರಿಯರೇ? ಸತ್ಯದಲ್ಲಿ, ಅಂದ್ರೆ ಸತ್ಯವಾಗಿ ನಡೆಯೋದ್ರಲ್ಲಿ, ಕ್ರಿಸ್ತನ ಜೀವಿತದಲ್ಲಿ ನಡೆಯುವಂತ ಒಂದು ಹೆಜ್ಜೆ ಜಾಡಿ ಇದೆಯಲ್ಲ, ಅದು ಪರಿಪಕ್ವವಾಗಿ ನಡೆಯುವಂತವು ಎಲ್ಲಾ ಒಂದು ಕ್ರೈಸ್ತರಿಗೆ ಒಂದು ವಿಶೇಷವಾದಂತ ಒಂದು ವಿಶ್ರಾಂತಿನ ದೇವರು ಅನುಗ್ರಹಿಸ್ತಾರೆ ಪ್ರಿಯರೇ.
ಇದು ಯಾವ ರೀತಿ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಲೋಕದಲ್ಲಿ ಇರುವಂತ ಎಲ್ಲಾ ಜನರುಗಳಲ್ಲೂ ಕೂಡ ಲೌಕಿಕವಾಗಿ ನಡೆದು ಏನಾಗಿದೆ ಅಂದ್ರೆ ಆತ್ಮಿಕವಾದಂತ ರೀತಿಯಲ್ಲಿ ನಡೆಯಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ಆತ್ಮಿಕವಾಗಿ ನಡೀತಿರುವಂತ ಎಲ್ಲಾ ಸಹೋದರ ಸಹೋದರಿಯರಿಗೂ ಅವ್ರಿಗೆ ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ನಡೆಯೋದಕ್ಕೆ ಹಲವಾರು ರೀತಿಯ ಒಂದು ವಾಕ್ಯಗಳು ಪ್ರೋತ್ಸಾಹ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇನ್ನು ಉತ್ತೇಜನ ಸಿಗುತ್ತೆ. ಈ ರೀತಿನೇ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ದೇವ ನ್ಯಾಯ ವಿಚಾರಣೆಯಿಂದ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಅಂದ್ರೆ ದೇವರ ಒಂದು ನ್ಯಾಯ ವಿಚಾರಣೆ ಇದು ಸರ್ವಶಕ್ತರಾದಂತ ತಂದೆಯ ದೇವರ ಒಂದು ವಿಶೇಷವಾದಂತ ಒಂದು ನ್ಯಾಯ ವಿಚಾರಣೆಯಲ್ಲಿ ಮೂಲಕವಾದಂತ ಒಂದು ಅಸ್ಥಿವಾರ ಆಗಿದೆ. ಇದನ್ನ ಆಲ್ರೆಡಿ ಎಲ್ಲಾ ಸೋದರ ಸೋದರಿಯರು ಕೂಡ ಈ ಒಂದು ರೀತಿಯಲ್ಲಿ ನಡ್ಕೊಂಡು ಬಂದ್ರು ಅಂತಂದ್ರೆ ದೇವ್ರಿಗೆ ಮೆಚ್ಚುಗೆ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕ್ರಿಸ್ತರು ಅವ್ರನ್ನ ಸಂರಕ್ಷಿಸಿ ಕಾಪಾಡ್ಕೊಂಡು ಹೋಗೋದು ಸಾಧ್ಯವಾಗಿರುತ್ತೆ. ನೋಡಿ, ಈ ಒಂದು ಹಲವಾರು ಮೂಲಕವಾಗಿ ಈ ಒಂದು ವಾರ್ತೆಗಳನ್ನ ಅನುಸರಿಸೋರ್ಗೆ ಏನಾಗಿರುತ್ತೆ ಅಂತಂದ್ರೆ ಸಂತೋಷ ಇರುತ್ತೆ, ಒಂದು ಸಮಾಧಾನ ಇರುತ್ತೆ, ಒಂದು ಯಾವುದೇ ರೀತಿಯ ಒಂದು ಗಲಿಬಿಲಿ ಅನ್ನೋದಿರೋದಿಲ್ಲ. ಯಾವುದ್ರ ಬಗ್ಗೆ ಅಂತಂದ್ರೆ ವಾಕ್ಯದ ಪ್ರಕಾರ ನಡೆಯುವಂತ ಮಂದಿಗೆ ಇದು. ಅದೇ ಅರ್ಧ ವಾಕ್ಯ ಅರ್ಧ ಲೋಕ ಅಂತ ಅಂದ್ಬಿಟ್ಟು ಜೀವಿಸುವಂತವ್ರಿಗೆ ತುಂಬಾ ಕಷ್ಟಕರವಾಗಿರುತ್ತೆ. ನೋಡಿ, ಕೆಲವರು ಒಂದು ವಾಕ್ಯದ ಮುಖಾಂತರ ನಮ್ಗೆ ಧೈರ್ಯ ಪಡಿಸ್ತಾರೆ. ನೋಡಿ, ರೋಮಾಪುರದವ್ರಿಗೆ 5ನೇ ಅಧ್ಯಾಯ 1ನೇ ವಚನ ಓದಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡಿ, ಈಗಿರೋದ್ರಿಂದ ನಾವು ನಂಬಿಕೆ ಜಸ್ಟ್ ನಾವೇನ್ ಮಾಡಿದೀವಿ ಅಂತಂದ್ರೆ ಬಹುತೇಕವಾಗಿ ಏನ್ ಮಾಡಿದೀವಿ ಅಂತಂದ್ರೆ ಯೇಸು ಕ್ರಿಸ್ತರನ್ನ ನಂಬಿದೀವಿ ಪ್ರಿಯರೇ. ನಂಬಿರೋದ್ರಿಂದನೇ ನಾವೇನಾಗಿದ್ದೀವಿ ಅಂದ್ರೆ ನೀತಿವಂತರಾಗಿದ್ದೀವಿ. ಈಗ ಯಾವ ರೀತಿ ನಂಬೋದು? ಈಗ ನೋಡ್ಬೇಕಾದ್ರೆ ನಮ್ಮ ತಂದೆ ತಾಯಂದಿರನ್ನ ನಂಬೋದು, ಸ್ವಂತದವ್ರನ್ನ ನಂಬೋದು. ಅದೇ ಪ್ರಕಾರ ಅದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತ ನಂಬಿದ್ರೆ ನಾವೇನಾಗ್ತೀವಿ ಅಂತಂದ್ರೆ ನೀತಿವಂತರು. ಅಂದ್ರೆ ಒಂದು ಒಳ್ಳೆ ಒಂದು ಬಿಲು ನಿಲುವಂಗಿಯಿಂದ ನಮ್ಮನ್ನ ಕವರ್ ಮಾಡಿರೋ ರೀತಿಯಲ್ಲಿ ಯೇಸು ಕ್ರಿಸ್ತರು ನಮ್ಮನ್ನ ಪೋಷಿಸ್ತಾರೆ ಪ್ರಿಯರೇ. ಇಂಥ ಒಂದು ಅವಕಾಶ ನಮಗ್ ಕೊಟ್ಟಿರೋದ್ರಿಂದ ನಮಗೆ ಯಾವ ಒಂದು ಆಲೋಚನೆ ನಾವಿರ್ಬೇಕು ಅಂತಂದ್ರೆ ಈ ಒಂದು ಪಾಪದಲ್ಲಿ ಮಾಡಬಾರ್ದು ಅನ್ನೋ ಒಂದು ಕಷ್ಟ, ಪಾಪನೇ ಮಾಡಬಾರ್ದು ಅನ್ನೋ ಒಂದು ಹೊರೆ, ಈ ತಪ್ಪಾದಂತ ರೀತಿಲಿ ನಡಿಬಾರ್ದು ಅನ್ನೋ ಒಂದು ಕಷ್ಟ, ತಪ್ಪಾದಂತ ರೀತಿಲಿ ನಡಿಯಕ್ ಹೋಗ್ಲೇಬಾರ್ದು ಅನ್ನೋ ಒಂದು ಹೊರೆ ಇದೆಯಲ್ಲ, ಈ ಒಂದು ಮನು ಯಾತನೆನ ನಮ್ಮ ಒಂದು ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ತಂದೆ ದೇವ್ರಿಗೆ ನಾವು ಮೆಚ್ಚುಗೆ ಆಗಿರ್ತೀವಂತೆ ಪ್ರಿಯರೇ. ನೋಡಿ, 13ನೇ ವಚನ ಓದಿ. ರೋಮಾಪುರದವರ್ಗ 15ನೇ ಅಧ್ಯಾಯ 13ನೇ ವಚನ. ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೊಂಡಿದ್ದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಥ್ಯಾಂಕ್ ಯು ಸಿಸ್ಟರ್. ನಮ್ಗೆ ದೇವರಿಂದ ಏನಾಗುತ್ತೆ ಅಂದ್ರೆ ಬರೀ ಸಂತೋಷ ಅಲ್ಲ ಆತ್ಮೀಯರೇ, ಪರಿಪೂರ್ಣ ಸಂತೋಷ, ಪರಿಪೂರ್ಣವಾದಂತ ಒಂದು ರೀತಿಯ ಒಂದು ಸಡಗರ ವಿಸ್ಮಯವಾದಂತ ರೀತಿಯ ಒಂದು ಸಂತೋಷ ಸಿಗುತ್ತೆ ಪ್ರಿಯರೇ. ಅದು ಅಲ್ದಂತೆನೆ ನಮ್ಗೆ ಇನ್ನೊಂದ್ ಏನ್ ಸಿಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪರಿಪೂರ್ಣ ಸಂತೋಷ ಇನ್ನೇನ್ ಸಿಗುತ್ತೆ ನಮ್ಗೆ? ದೇವರೊಂದು ವಾಕ್ಯದಲ್ಲಿ ನಾವು ನಡೆದ್ರೆ ಕಂಟಿನ್ಯೂ ಮಾಡಿ ಸಿಸ್ಟರ್ ಅದೇ ವಾಕ್ಯನ. ಬ್ರದರ್, 13ನೇ ವಚನ ಮತ್ತೊಮ್ಮೆ ಓದಿ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೊಂಡಿದ್ದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನೋಡಿ, ಮೊದಲನೇ ಪಾಯಿಂಟ್ ಏನಂತ ನಾವು ನೋಡ್ಬೇಕಾದ್ರೆ, ನಾವು ಈ ಒಂದು ಲೌಕಿಕವಾದಂತ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಾವು ಮಾಡ್ದೇನೆ, ನಾವು ಆ ಒಂದು ಕಷ್ಟನ ಮಾಡಲ್ಲ ಅನ್ನೋ ಒಂದು ಹೊರೆ, ಮತ್ತೆ ಅದನ್ನ ನಾನು ಕಷ್ಟಪಟ್ಟು ಇದು ಮಾಡಲ್ಲ ಅನ್ನೋ ಒಂದು ಯಾತನೆಯಲ್ಲಿ ನಾವ್ ಇದ್ವಿ ಅಂತಂದ್ರೆ ನಮ್ಗೇನ್ ಸಿಗುತ್ತೆ ಅಂತಂದ್ರೆ ಪರಿಪೂರ್ಣ ಸಂತೋಷ ಸಿಗುತ್ತೆ ಮೊದಲನೇದು. ಎರಡನೇದೇನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ದೇವರಿಂದ ಯೇಸು ಕ್ರಿಸ್ತರಿಂದ ಉಚಿತವಾಗಿ ಪಡೆದಂತ ನಮ್ಗೆ ಪವಿತ್ರಾತ್ಮ ಶಕ್ತಿ ಇದೆಯಲ್ಲ, ಅದರ ಮುಖಾಂತರ ನಾವು ಇನ್ನು ಹೆಚ್ಚಾಗಿ
ಇನ್ನು ಮಹಿಮೆ ಪೂರ್ವಕವಾಗಿ ದೇವರಿಗೆ ಒಂದು ವಿಶೇಷವಾದಂತ ಒಂದು ಗೌರವ ತರೋ ರೀತಿಯ ಒಂದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಪ್ರಿಯರೇ. ಇಂಥ ಒಂದು ಈ ಒಂದು ಒಂದು ಸ್ಥಾನನ ನಾವು ನಿಲ್ಲೋದ್ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಲೋಕದಲ್ಲಿ ಮಾಡ್ತಿರುವಂತ ಒಂದು ಲೌಕಿಕವಾದಂತ ಒಂದು ಕೆಲ್ಸನ ಮಾಡ್ದೇನೆ ನಾವು ನಿಂತಾಗ, ಈ ಒಂದು ಲೋಕನೇ ವಿರುದ್ಧವಾಗಿ ನಾವು ನಿಂತು ಕ್ರಿಸ್ತನ್ಗಾಗಿ ನಾವು ಹೊರೆ ಹೊತ್ತಬೇಕಾದ್ರೇನೆ ಪ್ರಿಯರೇ, ಈ ಒಂದು ಆತ್ಮಿಕವಾದಂತ ಒಂದು ಸಂತೋಷ, ಆತ್ಮಿಕವಾದಂತ ಒಂದು ಧೈರ್ಯನ ಸಿಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು. ನಗವು ಸೇವಾ ದಾಸತ್ವದ ಸಂಕೇತವಾಗಿರುವುದು ಮತ್ತು ನಮ್ಮ ಕರ್ತನು ಹೀಗೆ ಸೂಚ್ಯವಾಗಿ ಹೇಳಿರುವುದೇನೆಂದರೆ, ಯಾರು ಬಿಡುಗಡೆ ಹೊಂದಿದವರೋ ಅಥವಾ ಯಹೂದ್ಯರು ಹೊತ್ತಿದ್ದ ಆಜ್ಞಾ ಸಂಬಂಧವಾದ ಒಡಂಬಡಿಕೆಯ ನೊಗದಿಂದಾಗಲಿ ಅಥವಾ ನಂಬಿದವರಾದ ಅನ್ಯ ಜನರು ಹೊತ್ತಿದ್ದ ಸೈತಾನನು ಹೇರಿರುವ ನೊಗದಿಂದ ಬಿಡುಗಡೆ ಹೊಂದಿರುವವರು, ಅವರು ಆತನ ಅಥವಾ ಕರ್ತನ ಸೇವಕರಾಗಿ ಆತನ ನೊಗವನ್ನು ತೆಗೆದುಕೊಂಡು ಆತನ ಚಿತ್ತವನ್ನು ನೆರವೇರಿಸುವುದನ್ನು ಕಲಿಯಬೇಕು. ನೊಗವನ್ನು ಸಾಧಾರಣವಾಗಿ ಇಬ್ಬರು ಹೊರುವುದಕ್ಕಾಗಿ ಸಿದ್ಧಗೊಳಿಸಲಾಗಿರುತ್ತದೆ ಮತ್ತು ನಮ್ಮ ಕರ್ತನು ಇದನ್ನು ತನ್ನ ನೊಗವೆಂದು ನುಡಿದಿರುವನು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದೇನೆಂದರೆ, ಆತನು ಒಬ್ಬ ಸೇವಕನಾಗಿರುವವನೆಂಬುದು. ಆತನು ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದವನಾಗಿದ್ದು, ಸೇವಾ ದಾಸತ್ವವೆಂಬ ನೊಗವನ್ನು ಹೊತ್ತವನಾಗಿ ನಾವು ನೊಗ ಹೊರುವುದರಲ್ಲಿ ತನಗೆ ನಿಜವಾದ ಜೊತೆಗಾರರಾಗುವುದಕ್ಕೆ ನಮ್ಮನ್ನು ಆಹ್ವಾನಿಸುತ್ತಿರುವನು. ಹೀಗೆ ಲೋಕವನ್ನು ಪಾಪ ಮರಣಗಳಿಂದ ಬಿಡುಗಡೆ ಮಾಡುವ ಆ ಮಹಾ ಕಾರ್ಯದಲ್ಲಿ ಕ್ರಿಸ್ತನಿಗೆ ನಾವು ಜೊತೆ ಕೆಲಸವರಾಗುವೆವು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಲೌಕಿಕವಾದಂತ ಜೀವಿತದನ್ನ ತ್ಯಜಿಸಿ ಆತ್ಮಿಕವಾದಂತ ಜೀವಿತದಲ್ಲಿ ನಡಿಬೇಕಾದ್ರೆ ಬರುವಂತ ಒಂದು ಕಷ್ಟ, ಸಂಕಟ, ಯಾತನೆ ಇದೆಯಲ್ಲ, ಅದೇ ನೊಗ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ಒಂದು ಭಾರ. ಈ ಒಂದು ಭಾರನ ಯಾರು ಅನುಭವಿಸ್ತಾ ಇದ್ರು, ಸತ್ಯವಾಗ್ಲೂ ಯಾರು ಅನುಭವಿಸ್ತಾ ಇದ್ರು, ಅವರೆಲ್ಲ ಏನಾಗಿದ್ದಾರೆ ಅಂತಂದ್ರೆ ಸೇವೆಯ ಒಂದು ದಾಸತ್ವದಲ್ಲಿ ಸಾಂಕೇತಿಕವಾಗಿ ನಡೀತಿದ್ದಾರೆ ಅಂತ ಅನ್ಬಿಟ್ಟು ಅರ್ಥ. ಅಂದ್ರೆ ಲಿಟ್ರರಿ ಅವರು ಒಂದು ಚಿಕ್ಕ ಹಿಂಡಿಗಾಗಿ ತುಂಬಾ ಕಷ್ಟಪಟ್ಟು ಒಂದು ಮನೋಯಾತನೆಯಿಂದ ಓಡ್ತಾ ಇದ್ದಾರೆ ಅನ್ಬಿಟ್ಟು. ಅಂದ್ರೆ ಮನೋಯಾತನೆನೇ ಬೇರೆ, ಒಂದು ಶಾರೀರಿಕವಾದಂತ ಒಂದು ಯಾತನೆನೇ ಬೇರೆ ಪ್ರಿಯರೇ. ಈ ಒಂದು ಶಾರೀರಿಕವಾದಂತ ಯಾತನೆ ಎಲ್ಲಾ ಒಂದು ಕಷ್ಟ ಕಾರ್ಪಣೆಗಳ ಒಂದು ದಿನ ಸಿಗುವಂತ ಒಂದು ಇದು ಶಾರೀರಿಕವಾದದ್ದು. ಆತ್ಮಿಕವಾದಂತ ಒಂದು ಯಾತನೆನೇ ಸಿಗದು ಯಾವಾಗ ಅಂತಂದ್ರೆ, ಸತ್ಯವಾಗಿ ನಡಿಬೇಕಾದ್ರೆ, ಸತ್ಯ ಮಾರ್ಗದಲ್ಲಿ ಇರ್ಬೇಕಾದ್ರೆ, ಆ ಒಂದು ಸತ್ಯದಲ್ಲಿ ಇರುವಂತ ರೀತಿಯ ಒಂದು ಯಾತನೆನ ಅನುಭವಿಸೋದಿದೆಯಲ್ಲ, ಅದೇ ಪ್ರಿಯರೇ. ಈ ಒಂದು ಯಾತನೆ ಯಾರಪ್ಪ ಅನುಭವಿಸಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಇಡೀ ಬೈಬಲ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೆ ಪ್ರಮುಖವಾಗಿ ಬರದೇ ಯಾರು ಅಂದ್ರೆ ಯೇಸು ಕ್ರಿಸ್ತರು ಪ್ರಿಯರೇ. ಇದ್ರ ಬಗ್ಗೆನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ನೋಡಿ. ಯೇಸು ಕ್ರಿಸ್ತರು ಕೂಡ ಎಂತ ಒಂದು ಶ್ರಮೆನ ಅನುಭವಿಸಿದ್ರು, ಎಂತ ಒಂದು ಕಷ್ಟ ಯಾತನೆನ ಅನುಭವಿಸಿದ್ರು ಅಂತಂದ್ರೆ ಹೇಳೋದಿಕ್ಕೆ ಸಾಧ್ಯವಾಗಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅವರು ಕಷ್ಟನ ಅನುಭವಿಸಿದ್ರು, ಹೊರೆನ ಹೊರಿದ್ರು. ಎಂತ ಒಂದು ಕಷ್ಟ, ಎಂತ ಒಂದು ಹೊರೆನ ಅನುಭವಿಸಿದ್ರು ಅಂತಂದ್ರೆ ಭಯಂಕರವಾದಂತ ರೀತಿಯ ಒಂದು ಹೊರೆನ ಇತ್ತು ಪ್ರಿಯರೇ. ಇಡೀ ಲೋಕದ ಜನರಿಗೆ ಒಂದು ಪಾಪನ ನಿವಾರಣೆ ಮಾಡೋದಂದ್ರೆ ಏನು ಕಮ್ಮಿನಾ? ಅಷ್ಟೊಂದು ಹೊರೆ. ಅದು ಇಡೀ ಎಲ್ಲಿಂದ ಆದಾಮನಿಂದ ಹಿಡ್ಕೊಂಡು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಬಂದು ಮನುಷ್ಯನ ಒಂದು ಸಂತತಿನ ಸ್ಟಾಪ್ ಮಾಡುವಂತ ಒಂದು ಸನ್ನಿವೇಶ ಇದೆಯಲ್ಲ, ಅಲ್ಲಿವರೆಗೂ ಜಯಿಸುವಂತ ಎಲ್ಲಾ ಮಕ್ಕಳ ಒಂದು ಪಾಪನ ಹೊರುವಂತದ್ದು. ಈ ಎಲ್ಲಾ ಒಂದು ಯಾತನೆ ಅವ್ರಿಗೆ ಎಲ್ಲಿತ್ತು ಅಂತಂದ್ರೆ ಒಂದು ಮೈಂಡ್ ನಲ್ಲಿ ಇತ್ತು. ಇದನ್ನೇ ನಮ್ಗೆ ಕೀರ್ತನೆ 22ನೇ ಅಧ್ಯಾಯದಲ್ಲಿ ಹೇಳೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಯಾರಾದ್ರೂ ಬಿಡು ಇದ್ದಾಗ ದಯವಿಟ್ಟು ಕೀರ್ತನೆ 22ನ ಓದಿ. ಆ ಒಂದು 22ನೇ ಅಧ್ಯಾಯದಲ್ಲಿ ಇರುವಂತದ್ದು ಎಲ್ಲಾ ಒಂದು ವಿಚಾರಗಳು, ಮತ್ತೆ ಕೀರ್ತನೆ 2ನೇ ಅಧ್ಯಾಯದಲ್ಲಿರುವಂತ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ಯಾರಿಗೆ ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರಿಗೇನೆ ಹೋಲಿಕೆ ಪ್ರಿಯರೇ. ಅವರು ಒಂದು ಫಿಸಿಕಲಿ ಅವ್ರಿಗೆ ಟಾರ್ಚರ್ ಅನ್ನಿಸ್ಲೇ ಇಲ್ಲ. ಅಂದ್ರೆ ಒಂದು ಶಾರೀರಿಕವಾಗಿ ಅವರು ಪಟ್ಟಂತ ಒಂದು ಕಷ್ಟ ಇದೆಯಲ್ಲ, ಅದು ಏನೂ ಅನ್ನಿಸ್ಲಿಲ್ಲ ಪ್ರಿಯರೇ. ಅದು ಗುಣ ಆಗೋಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ಆತ್ಮಿಕವಾದಂತ ರೀತಿಯಲ್ಲಿ ಒಟ್ಟಂತ ಒಂದು ಶ್ರಮೆ ಇದೆಯಲ್ಲ, ಅದು ತುಂಬಾ ಭಯಂಕರವಾದಂತದ್ದಿತ್ತು. ಈ ತರ ದಾರಿಯಲ್ಲೇನೆ ನಮಗೂ ನಿಮ್ಗೂ ಆಹ್ವಾನ ಮಾಡಿದರೆ, ಅದೇ ಒಂದು ದಾರಿಯಲ್ಲಿ ನಾವು ನೀವು ನಡಿಬೇಕು.
ನಡೆದು ಒಂದು ಭಾಗ್ಯಶಾಲಿಗಳಾಗಿ ಒಂದು ಕ್ರಿಸ್ತನ ಒಂದು ಜೊತೆ ಕೆಲಸದವರಾಗಿ ಬಿಂಬಿಸ್ಬೇಕು ಪ್ರಿಯರೇ. ಏನಕ್ಕೆಂದ್ರೆ ತಲೆ ಆಲ್ರೆಡಿ ಆ ಒಂದು ಯಾತನೆನ ಅನುಭವಿಸಿ, ಆ ಒಂದು ಯಾತನೆ ಒಂದು ಅನುಭವದಿಂದ ಪ್ರತಿಯೊಬ್ಬರಿಗೂ ಒಂದು ಮಾರ್ಗನ ಮಾಡಿ, ಆ ಒಂದು ತಲೆಯಾಗಿರುವಂತ ಯೇಸು ಕ್ರಿಸ್ತರು ಓಟ ಓಡಿ ಮುಗ್ದಂತಾಗಿದೆ. ಇನ್ನು ಮಿಕ್ಕ 1,44,000 ಸದಸ್ಯರುಗಳು ಕೂಡ ಅದೇ ರೀತಿಯಲ್ಲಿ ಒಂದು ವ್ಯತ್ಯಾಸದ ಒಂದು ಅನುಭವನ ಅನುಭವಿಸಿ ಅವರು ಓಟ ಓಡ್ಬೇಕಾಗಿದೆ ಪ್ರಿಯರೇ. ಏನಕ್ಕೆ ವ್ಯತ್ಯಾಸದ ಒಂದು ಅನುಭವ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಕಾಲದಲ್ಲಿ ಆ ಒಂದು ರೀತಿಯ ಒಂದು ಯಾತನೆಗಳಿರುತ್ತೆ. ಈಗ ಕ್ರಿಸ್ತನ ಒಂದು ಕಾಲದಲ್ಲಿ ಕ್ರಿಸ್ತನ್ಗೆ ಸಂಬಂಧಪಟ್ಟಂತ ಒಂದು ಕಷ್ಟ ಸಂಕಟಗಳಿತ್ತು. ಅದಾದ್ಮೇಲೆ ಡಾರ್ಕ್ ಏಜಸ್ ಅಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಸುವಾರ್ತೆ ಇಲ್ದಿರುವಂತ ಒಂದು ಕಾಲಘಟ್ಟದಲ್ಲಿ ಓಡಿದಂತ ಹಲವಾರು ಮಂದಿಗೆ ಹಲವಾರು ರೀತಿಯ ಒಂದು ಯಾತನೆ, ಅಪೊಸ್ತಲರ ಕಾಲಘಟ್ಟದಲ್ಲಿ ಒಂದು ರೀತಿ. ಈಗ ನಾವು ನೋಡ್ಬೇಕು ಅಂತ್ಯ ಕಾಲದಲ್ಲಿ ನಾವಿದ್ದೀವಿ. ಈಗೊಂದು ವಿಶೇಷವಾದಂತ ರೀತಿಯ ಒಂದು ಯಾತನೆಗಳನ್ನೆಲ್ಲ ನಾವು ಅನುಭವಿಸಿ ಕ್ರಿಸ್ತನ್ಗೆ ನಾವು ಮೆಚ್ಚುಗೆಯಾಗಿ ನಾವು ನಡಿಬೇಕಾಗಿದೆ ಪ್ರಿಯರೇ. ಈ ಒಂದು ನೊಗನ ನಾವು ಒತ್ತಬೇಕಾದ್ರೆ ಸಂತೋಷವಾಗಿ ಒತ್ತಬೇಕಂತೆ. ನೋಡಿ ನೆಕ್ಸ್ಟ್ ಪ್ಯಾರಾದಲ್ಲಿ ಅದ್ಭುತವಾಗಿ ಹೇಳ್ತಾರೆ ನೋಡಿ, ಓದೋಣ ನೆಕ್ಸ್ಟ್ ಪ್ಯಾರಾ. ಬೇರೆ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಓಕೆ, ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಥ್ಯಾಂಕ್ ಯು. ಈ ನೊಗವನ್ನು ಹೊರುವ ಸಾಮರ್ಥ್ಯ ಮತ್ತು ಈ ಸೇವೆಯಲ್ಲಿ ಕ್ರಿಸ್ತ ಅನ್ಯೋನ್ಯತೆಗೆ ಬರುವುದರ ಪರಿಣಾಮವಾಗಿ ನಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಹೃದಯದ ಒಂದು ದಿವ್ಯ ಆಶೀರ್ವಾದವಾಗಿ ಪಡೆಯುವುದರ ಗುಟ್ಟು ಆತನು ಕ್ರಿಸ್ತನು ವಿವರಿಸಿ ಹೇಳಿರುವಂತೆ ತಾನು ಮಾಡಿದಂತೆ ನಾವು ಸಾತ್ವಿಕರಾಗಿ ದೀನ ಮನಸ್ಸನ್ನು ಹೊಂದಲು ಕಲಿಯುವುದರಲ್ಲಿರುವುದು. ಯೇಸುವಿನೊಂದಿಗೆ ಅದೇ ನೊಗವನ್ನು ಹೊತ್ತು ಆತನೊಡನೆ ಪರಿಶ್ರಮಿಸಲು ಇಲ್ಲವೇ ನಾವು ಸೂಕ್ತವಾದ ರೀತಿಯಲ್ಲಿ ಬಯಸುತ್ತಿರುವ ಆತ್ಮಗಳ ನಿಜವಾದ ವಿಶ್ರಾಂತಿಯನ್ನು ಹೊಂದಲು ಅಹಂಕಾರಿಗಳು, ಹೆಮ್ಮೆಯುಳ್ಳವರು, ಸ್ವಇಚ್ಛಾವಂತರು, ಮಹತ್ವಾಕಾಂಕ್ಷಭರಿತರು ಹಾಗೂ ಲೌಕಿಕ ಜ್ಞಾನಿಗಳು ಇವರಿಗೆ ಅಸಾಧ್ಯ. ಆದರೆ ನಾವು ಸಾತ್ವಿಕರಾಗಿ ಕಲಿಯುವ ಆಸಕ್ತಿ ಹೊಂದಿದ್ದು ದೀನ ಮನಸ್ಸುಳ್ಳವರು, ಕರ್ತನ ಚಿತ್ತವನ್ನು ತಿಳಿದು ಅದನ್ನು ನೆರವೇರಿಸಲು ಸಿದ್ಧವಾದವರು ಆಗಿದ್ದಲ್ಲಿ ನಿಜವಾಗಿಯೂ ನಾವು ನಮ್ಮ ಆತ್ಮಗಳಲ್ಲಿ ಸಂತೃಪ್ತಿಯನ್ನು ಕಂಡುಕೊಳ್ಳುವೆವು. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾಂಟೆಕ್ಸ್ಟ್ ಇದೆಯಲ್ಲ, ಇದನ್ನ ಒಂದು ಪಾಠದ ರೀತಿಯಲ್ಲಿ ನಾವು ಒಂದು ಹೇಳೋದಕ್ಕೆ ಸಾಧ್ಯ ಆಗಿರುತ್ತೆ. ನೋಡಿ, ಈ ಒಂದು ಕಾಂಟೆಕ್ಸ್ಟ್ ನಾನು ತುಂಬಾ ಅಂಡರ್ಲೈನ್ ಮಾಡ್ಕೊಂಡು ಬರ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಇದು ಒಂದು ಸಬ್ಜೆಕ್ಟ್ಗೆ ಮಾಡ್ಬಿಡ್ಬೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಕಷ್ಟ ಸಂಕಟ ಒಂದು ಯಾತನೆ ಅನ್ನೋ ಒಂದು ನೊಗ ಇದೆಯಲ್ಲ, ಇದನ್ನ ಅನುಭವಿಸುವಂತ ಎಲ್ಲಾ ಸಹೋದರ ಸಹೋದರಿಯರು ಕೂಡ ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದೀನಿ ಅಂದ್ಬಿಟ್ಟು ಬಿಂಬಿಸುತ್ತಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನು ಯಾವ ರೀತಿ ಇದನ್ನ ನಾವು ಅರ್ಥ ಮಾಡ್ಕೋಬಹುದು? ನೋಡಿ, ಈಗ ನಾವೆಲ್ಲ ಲೋಕದಲ್ಲಿ ವಾಸಿಸ್ತಾ ಇದೀವಿ. ಲೋಕದಲ್ಲಿ ಇರ್ಬೇಕಾದ್ರೆ ನಮ್ಗೆ ಲೌಕಿಕವಾದಂತ ಒಂದು ಕಷ್ಟ ಸಂಕಟಗಳು ಬಂತು ಅಂತಂದ್ರೆ ಅದೇನಾಗುತ್ತೆ ಅಂತಂದ್ರೆ ಸಾಧ್ಯವಾದಷ್ಟು ಬೇಗನೆ ಹೋಗೋದಕ್ಕೆ ಸಾಧ್ಯವಾಗಿರುತ್ತೆ. ಅದೇ ಆತ್ಮೀಕವಾದಂತ ರೀತಿಯ ಒಂದು ಕಷ್ಟ ಸಂಕಟಗಳು ಬಂತು ಅಂತಂದ್ರೆ ಅದು ನಮ್ಗೆ ಸರಿಯಾದ ಸಮಯಕ್ಕೆ ನಿದ್ದೆನೇ ಆಗ್ಲಿ, ಒಂದು ಆಹಾರನೇ ಆಗ್ಲಿ, ಏನೇ ಒಂದು ಮಾಡೋದೇ ಆಗ್ಲಿ ನಮ್ಗೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಒಳಗಡೆ ಇರುವಂತ ಒಂದು ಉತ್ಸಾಹ ಆ ರೀತಿ ಇರುತ್ತೆ. ಇದು ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದ್ರೆ, ನಾವು ಫಸ್ಟ್ ನಾವು ಸತ್ಯ ಕೇಳಬೇಕಾದ್ರೆ ಪ್ರಮುಖವಾಗಿ ನಾವು ಒಂದು 54 ಕ್ಲಾಸಸ್ಗಳನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮಲ್ಲಿದ್ದಂತ ಒಂದು ಉತ್ಸಾಹ, ಒಂದು ಒಂದು ವಿಶೇಷವಾದಂತ ಒಂದು ರೀತಿಯ ಒಂದು ಅನುಭವ, ಮತ್ತೆ ಒಂದು ಎಲ್ಲವನ್ನೂ ಕೂಡ ಮಾಡ್ತೀನಿ ಅನ್ನೋ ಒಂದು ಛಲ ಇತ್ತಲ್ಲ, ಇದೇ ತರ ನಾನು ನಿಲ್ಬೇಕು, ಈ ರೀತಿನೇ ನಾನು ದೇವ್ರ ವಾಕ್ಯನ ತಿಳ್ಕೊಂಡು ಮತ್ತೊಬ್ರಿಗೆ ಹೇಳ್ಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ, ಈ ಒಂದು ವಿಶೇಷವಾದಂತ ಗುಣಮಟ್ಟವಾದಂತ ಒಂದು ಸಂಕಲ್ಪ, ಇದನ್ನೇನೆ ನಮ್ಮ ಒಂದು ಆತ್ಮೀಕವಾದಂತ ಜೀವಿತದಲ್ಲಿ ಸಾಯುವವರೆಗೂ ನಾವು ನಡ್ಸ್ಕೊಂಡು ಹೋಗ್ಬೇಕಂತೆ ಪ್ರಿಯ ಸಹೋದರರೇ. ಏನಕ್ಕೆ ಅಂತಂದ್ರೆ ಇದನ್ನೇ ಸೂಕ್ತವಾದ ರೀತಿಯಲ್ಲಿ ನಾವು ಬಯಸ್ಬೇಕು. ಆತ್ಮವುಳ್ಳ ಜೀವವಾದ ವಿಶ್ರಾಂತಿಯನ್ನು ಹೊಂದಲಿಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಉತ್ಸಾಹದಿಂದ ಇರಬೇಕು ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಯಿಂಟ್ ನ ಬರಿಬೇಕಾದ್ರೆ ಲೇಖಕರಾದಂತ ರಜಲ್ ಬ್ರದರ್ ಅವರು ಯಾವ ರೀತಿ ಹೇಳಿರ್ಬಹುದು ಅಂತಂದ್ರೆ, ಅವರಲ್ಲಿ ಆದಂತ ಒಂದು ಅನುಭವನ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಸುಮ್ನೆ ಏನು ಲೌಕಿಕವಾದಂತ ರೀತಿಯಲ್ಲಿ ಕಷ್ಟ ಸಂಕಟಗಳನ್ನ ಹೊರ ಹೊತ್ತವ್ರನ್ನೆಲ್ಲ ನನ್ನ ಬಳ್ಳಿಗೆ ಬನ್ನಿ,
ನಾನ್ ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದಾರೆ ಅಂತಲ್ಲ. ಇದು ಆತ್ಮಿಕವಾದಂತ ರೀತಿಯ ಒಂದು ಕಷ್ಟ ಸಂಕಟಗಳು. ಈ ಒಂದು ಓಟನ ನಾನು ಓಡ್ತೀನಾ, ಈ ಒಂದು ಸತ್ಯ ಮಾರ್ಗದಲ್ಲಿ ನಾನು ನಿಲ್ತೀನಾ, ಇಲ್ಲ ನಾನು ಇನ್ನೂ ಪ್ರಯತ್ನ ಪಡ್ಬೇಕು, ಇನ್ನೂ ಹಲವಾರು ಗುಣಗಳನ್ನ ನಾನು ಹೊಂದ್ಕೋಬೇಕು, ಇನ್ನು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾನು ನಡಿಬೇಕು, ಇದೇ ನನ್ಗೆ ಡೈಲಿ ನಡೀತಿರುವಂತ ಒಂದು ವಿಶೇಷವಾದಂತ ರೀತಿಯ ಒಂದು ಹೋರಾಟ ಅನ್ನೋ ಒಂದು ಮನೋಭಾವದಲ್ಲಿರುವಂತ ಸಹೋದರ ಸಹೋದರಿಗೆ ಈ ಒಂದು ಲೈಂಗಿಕವಾದಂತ ರೀತಿ ಲೇಖಕರು ಅವರ ಒಂದು ಮನಸ್ಸಿನ ಆಲೋಚನೆಯ ಒಂದು ಮಾತುಗಳನ್ನ ಇಲ್ಲಿ ತಿಳಿಸೋದಕ್ಕೆ ಸಾಧ್ಯವಾಗಿರುತ್ತೆ ಪ್ರಿಯರೇ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಎಲ್ಲಾ ಗ್ರಹಿಕೆ ಉಳ್ಳ ಇದೆಲ್ಲ ಇದೆಯಲ್ಲ, ಇದು ಏನಾಗಿದೆ ಅಂತಂದ್ರೆ ಮನುಷ್ಯನ ಒಂದು ಗ್ರಹಿಕೆ ಮೀರಿದಂತ ಒಂದು ದೇವರ ಒಂದು ಶಾಂತಿನ ನಮ್ಮ ಒಂದು ಹೃದಯದಲ್ಲಿ ನೆಲೆಗೊಳಿಸ್ತಾರಂತೆ. ಅಂದ್ರೆ ಮನುಷ್ಯನ ಒಂದು ಬುದ್ಧಿಗೆ ಮೀರುವಂತ ರೀತಿಯ ಒಂದು ಗುಣಗಳು ಈ ಒಂದು ಸತ್ಯದಲ್ಲಿದೆ ಅನ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ. ನೋಡಿ, ಇನ್ನೊಂದು ವಾಕ್ಯ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ತರ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ವಚನ 28 ಮತ್ತು 29 ಇವುಗಳಲ್ಲಿರುವ 2 ಬಗೆಯ ವಿಶ್ರಾಂತಿಗಳಿಗೆ ಒಂದು ವ್ಯತ್ಯಾಸವಿರುವುದನ್ನು ನಾವು ಗಮನಿಸಿದ್ದೇವೆ. ನಂಬಿಕೆಯಿಂದ ತನ್ನ ಬಳಿಗೆ ಬರುವವನಿಗೆ ಕರ್ತನು ಮೊದಲನೆಯ ಬಗೆಯ ವಿಶ್ರಾಂತಿಯನ್ನು ಕೊಡುವೆನೆಂದು ಹೇಳಲಾಗಿರುವುದು. ಯೇಸುವಿನೊಂದಿಗೆ ನೊಗ ಹೊರುವ ಜೊತೆಗಾರನಾಗುವುದಕ್ಕೆ ಬರುವವನು 2 ಬಗೆಯ ಆತ್ಮದ ವಿಶ್ರಾಂತಿಯನ್ನು ಕಂಡುಕೊಳ್ಳುವನೆಂದು ಹೇಳಲಾಗಿರುವುದು. ಮತ್ತು ಇದು ಹೀಗೆಯೇ ಇರುವುದು. ಇಲ್ಲಿ 2 ಬಗೆಯ ಆಶೀರ್ವಾದಗಳಿದ್ದು, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಲ್ಲಿ ಸಂತೋಷವುಳ್ಳವರಾಗಿ ನಾವು ನಮ್ಮ ಲೋಕದ ತಂದೆಗೆ ಇನ್ನು ಅನ್ಯರು ಪರದೇಶಿಗಳು ಆಗಿರದೆ ಕ್ರಿಸ್ತನ ರಕ್ತದ ಮೂಲಕವಾಗಿ ಸಮೀಪಸ್ಥರಾಗಿರುವುದು. ಇವುಗಳಲ್ಲಿ ಮೊದಲನೆಯಾಗಿರುವುದು. ಎರಡನೆಯದು ಯಾವುದೆಂದರೆ ಬಹು ನಿಧಾನವಾಗಿ ಪವಿತ್ರಾತ್ಮನ ಒಂದು ವರವಾಗಿಯೂ ಫಲವಾಗಿಯೂ ಇರುವ ಆನಂದ ಮತ್ತು ಸಮಾಧಾನಗಳು ಹೃದಯದಲ್ಲಿ ನಿರಂತರವಾಗಿ ವೃದ್ಧಿಯಾಗುತ್ತಾ ಬರುವಂಥದ್ದು. ಹೀಗಾಗಿ ಈ ಎರಡನೆಯ ಆಶೀರ್ವಾದವನ್ನು ಬಹು ಕಡಿಮೆ ಜನರು ಪಡೆದುಕೊಳ್ಳುವರು ಮತ್ತು ಹೆಸರಿನ ಕ್ರೈಸ್ತರಲ್ಲಿ ಬಹುಪಾಲು ಜನರಿಗೆ ಈ ವಿಷಯವಾಗಿ ಏನೂ ತಿಳಿದಿರುವುದಿಲ್ಲ. ಆದರೂ ಇದು ಈ ಸುವಾರ್ಥ ಯುಗದಲ್ಲಿ ನೀಡಲಾಗುತ್ತಿರುವ ಸಭೆಯ ಕರೆಯುವಿಕೆಗೆ ಮೂಲ ಉದ್ದೇಶವಾಗಿರುವುದು. ಯಾರು ಕರ್ತನ ಬಳಿಗೆ ಬಂದು ಆತನ ನೊಗವನ್ನು ಹೊತ್ತುಕೊಂಡು ಆತನಿಂದ ಕಲಿತುಕೊಂಡವರಾಗಿ ದೇವಕುಮಾರನ ಪ್ರತಿರೂಪಿಗಳು ಆಗುವುದರಲ್ಲಿ ವಿಫಲರಾಗುವರೋ ಅವರು ಈ ಸುವಾರ್ಥ ಯುಗದಲ್ಲಿ ವಿಶೇಷವಾಗಿ ನೀಡಲಾದ ಕರೆಯುವಿಕೆ ಮತ್ತು ಅದರ ಉದ್ದೇಶದ ಇವುಗಳ ವಿಷಯದಲ್ಲಿ ಪೂರ್ಣವಾಗಿ ಸೋತು ಹೋದವರಾಗಿ ಅವರಿಗೆ ಆ ರಾಜ್ಯದಲ್ಲಿ ಯಾವ ವಿಧವಾದ ಭಾಗವಹಿಸುವಿಕೆಯೂ ಪಾಲುಗಾರಿಕೆಯೂ ಇಲ್ಲದೆ ಹೋಗುವುದು. ನಂಬಿಕೆಯ ಮೂಲಕವಾಗಿ ನೀತಿವಂತರೆಂಬ ನಿರ್ಣಯ ಹೊಂದುವ ಆಶೀರ್ವಾದವೆಂಬುದು ಕೇವಲ ಕರ್ತನೊಂದಿಗೆ ನೊಗ ಹೊರುವವರಾಗಿ ತಂದೆಯ ಸೇವೆಯ ವಿಷಯದಲ್ಲಿ ಆತನಿಗೆ ಜೊತೆಗಾರರಾಗಲು ಯೋಗ್ಯರನ್ನಾಗಿ ಮಾಡಿ ಆ ಸೇವೆಗೆ ಅವರನ್ನು ಸಿದ್ಧಗೊಳಿಸುವುದಕ್ಕಾಗಿರುವುದು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತಾಯ 11ನೇ ಅಧ್ಯಾಯದಲ್ಲಿ ಬರುವಂತ ಒಂದು ವಚನಗಳಲ್ಲಿ ನಮ್ಗೆ ಇಲ್ಲಿ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ 2 ವಿಧವಾದಂತ ಒಂದು ನೊಗದ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇ ಒಂದು ನೊಗ ಬಂದು ಏನಾಗಿದೆ ಅಂತಂದ್ರೆ ಲೌಕಿಕವಾದಂತ ಒಂದು ನೊಗ ಆಗಿದೆಯಂತೆ. ಇನ್ನೊಂದು ನೊಗ ಬಂದಿದೆಯಲ್ಲ, ಅಂದ್ರೆ ನೊಗ ಅಂತ ನಾವು ನೋಡುವ ಯಾಕಂದ್ರೆ ಕಷ್ಟ ಸಂಕಟಗಳು, ಲೌಕಿಕವಾದಂತ ಒಂದು ಕಷ್ಟ ಸಂಕಟಗಳೇ ಬೇರೆ, ಆತ್ಮಿಕವಾದಂತ ಒಂದು ಕಷ್ಟ ಸಂಕಟಗಳೇ ಬೇರೆ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮಿಕವಾದಂತ ಒಂದು ಕಷ್ಟ ಸಂಕಟಗಳನ್ನ ಹೊರುವಂತ ಒಂದು ಜನಾಂಗ ಏನಾಗಿದೆ ಅಂತಂದ್ರೆ ಆಶೀರ್ವಾದದಾಯಕವಾಗಿರ್ತಾರಂತೆ. ಅವ್ರಿಗೆ ಏನಾಗಿರುತ್ತೆ ಅಂತಂದ್ರೆ ತಂದೆಯ ಒಂದು ಅನುಗ್ರಹ ಇರುತ್ತೆ. ಮತ್ತೆ ಅವ್ರು ಏನಾಗಿದ್ದಾರೆ ಅಂದ್ರೆ ಕ್ರಿಸ್ತನ ರಕ್ತದ ಮೂಲಕ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆ ಒಂದು ಚಿಕ್ಕ ಹಿಂಡಿಗೆ ಹೋಗೋದಿಕ್ಕೆ ಸಹಾಯ ಸಿಗ್ತಾ ಇದೆಯಂತೆ.
ಅದಾದ್ಮೇಲೆ ಅವರು ಪವಿತ್ರಾತ್ಮದಿಂದ ವರಗಳನ್ನೆಲ್ಲ ಹೊಂದಿ ಅವರು ಸಮಾಧಾನವಾಗಿ ಅವರ ಹೃದಯ ಒಂದು ಉಲ್ಲಾಸದಿಂದ ಸಂಭ್ರಮದಿಂದ ಇರೋದಕ್ಕೆ ಸಾಧ್ಯವಾಗಿರತ್ತಂತೆ. ಈ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತ ಅಂದ್ಬಿಟ್ಟು ಬಹುತೇಕ ಜನರು ಬರ್ತಾರೆ. ಆದ್ರೆ ಬಹುತೇಕ ಜನರ ಒಂದು ಪಾಲ್ ಏನಾಗಿದೆ ಅಂತಂದ್ರೆ ಬರೀ ಏನಾಗಿದೆ ಅಂದ್ರೆ ಬರೋದಕ್ ಮಾತ್ರ ಮೀಸಲಾಗಿದೆ ಹೊರತು ಅದ್ರ ಪ್ರಕಾರ ನಡೆಯೋದಕ್ಕೆ ಆಗ್ಲಿ, ನಡೆದು ಜಯಶಾಲಿಗಳಾಗೋದಕ್ಕೆ ಆಗ್ಲಿ ಆಗ್ತಾ ಇಲ್ವಂತೆ. ಯಾಕೆ ಅಂದ್ರೆ ದೇವಕುಮಾರನ ಪ್ರತಿರೂಪ ಆಗುವಂತ ಒಂದು ಗುಣ ಇದೆಯಲ್ಲ, ಇದು ಹೇಳೋದಕ್ಕೆ ಸುಲಭ ಪ್ರಿಯರೇ. ದೇವಕುಮಾರನ ಅಂದ್ರೆ ಯಾರು? ತಂದೆಯ ದೇವರ ಏಕ ಮಗನಾಗಿರುವಂತ ಯೇಸು ಕ್ರಿಸ್ತನ ರೂಪ. ಈ ಒಂದು ರೂಪನ ಹೇಳೋದಕ್ ಸುಲಭ. ಆ ರೀತಿ ಒಂದು ಗುಣಗಳನ್ನ ಧರಿಸ್ಕೊಂಡು ಮಾಡುವಂತದ್ದು ಇದೆಯಲ್ಲ, ಇದು ತುಂಬಾ ಮಲ್ಟಿ ಟಾಸ್ಕ್ ಆಗಿದೆ ಪ್ರಿಯರೇ. ಇದನ್ನ ಮಾಡಬಹುದಾ ಅಂತ ನಾವೇನಾದ್ರೂ ನೋಡ್ಬೇಕಾದ್ರೆ, ಈಗ ಸುವಾರ್ತೆ ಕಾಲದಲ್ಲಿ ನಾವಿದೀವಿ. ಇನ್ನೇನ್ ಕ್ರಿಸ್ತನ ಒಂದು ರಾಜ್ಯ ಇನ್ನೇನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಅವರ ಒಂದು ಎಸ್ಟಾಬ್ಲಿಷೇಷನ್ ಅಲ್ಲಿ ಇದೀವಿ. ಮತ್ತೆ ಪಾದ ಭಾಗದಲ್ಲಿ ಇರೋದ್ರಿಂದ ನಮಗೆ ಸೂಕ್ತವಾದಂತ ಒಂದು ವಾಕ್ಯಗಳು, ಮೂಲಭೂತವಾದಂತ ಒಂದು ಪಾಠಗಳು, ದೇವರ ಒಂದು ಮಕ್ಕಳ ಒಂದು ಅನ್ಯೋನ್ಯತೆಗಳು, ಮತ್ತೆ ದೇವರ ಒಂದು ದೃಷ್ಟಿಕೋನದಲ್ಲಿ ನಡಿಬೇಕು ಅನ್ನೋದಕ್ಕೆ ಬೇಕಾದಂತ ಒಂದು ಹಲವಾರು ಒಂದು ರೀಪ್ರಿಂಟ್ಸ್ ಗಳೇ ಆಗ್ಲಿ ಇವೆಲ್ಲ ಇರೋದ್ರಿಂದ ನಮ್ಗೆ ಏನಿದೆ ಅಂತಂದ್ರೆ ಸಾಧ್ಯ ಇದೆಯಂತೆ ಪ್ರಿಯರೇ. ಅಷ್ಟಿಂದಂತಾನೆ ಲೇಖಕರು ಇದನ್ನೆಲ್ಲ ಬರೀತಿರಲ್ಲ. ಏನಕ್ಕೆ ಅಂತಂದ್ರೆ ಒಂದು ಆದಿ ಸಭೆನೆ ನಾವು ನೋಡೋದಾಗಿದೆ. ಅವರಲ್ಲಿ ಬರೀ ಕ್ರಿಸ್ತನ ಒಂದು ನಂಬಿಕೆ ಇತ್ತು, ತಂದೆಯ ದೇವರ ಒಂದು ಪ್ರೀತಿ ಇತ್ತು ಹೊರತು ಇಂಥ ಮೂಲಭೂತವಾದಂತ ಒಂದು ಪಾಠಗಳು ಯಾವ ರೀತಿ ಈ ಒಂದು ಕಷ್ಟ ಸಂಕಟಗಳನ್ನ ಓವರ್ಟೇಕ್ ಮಾಡೋದು, ಮತ್ತೆ ಲೌಕಿಕವಾದಂತ ಒಂದು ಆಸೆ ಆಕಾಂಕ್ಷೆಗಳನ್ನ ಓವರ್ಟೇಕ್ ಮಾಡೋದು, ಇವೆಲ್ಲ ಏನಾಗಿದೆ ಅಂತಂದ್ರೆ ಅವ್ರಿಗೆ ಅಷ್ಟು ಒಂದು ಆಸಕ್ತಿ ಪೂರ್ವಕವಾದಂತ ಒಂದು ಮಾತುಗಳು, ಒಂದು ವಾಕ್ಯಗಳು ಓದ್ ತಕ್ಷಣ ಅವ್ರಿಗೆ ತಿಳುವಳಿಕೆ ಬರೋ ರೀತಿ ಇರ್ಲಿಲ್ಲ ಪ್ರಿಯರೇ. ಈಗ ಏನಾಗಿದೆ ಅಂತಂದ್ರೆ ಒಂದು ಟೆಕ್ನಾಲಜಿ ಇದೆ. ಅದು ಅಲ್ಲದಂತೆನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಲವಾರು ಮಂದಿ ಸಹೋದರ ಸಹೋದರಿಯರ ಎಲ್ಲಾ ರೀತಿಯ ಒಂದು ಭಾಷೆಗಳನ್ನ, ಈ ಒಂದು ಆಂಗ್ಲ ಭಾಷೆಗಳನ್ನೆಲ್ಲನೂ ಕೂಡ ತರ್ಜಮೆ ಮಾಡಿ ಅವ್ರಿಗೆ ಆಗೋ ರೀತಿಯಲ್ಲಿ ಎಲ್ಲಾನು ಕೂಡ ತಿಳಿಸಿ ಹೇಳ್ಬೇಕಾದ್ರೆ, ಈ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೆ ನಮಗೆ ಸಹಾಯನ ತುಂಬಾ ಇದೆ, ಅಪರ್ಚುನಿಟೀಸ್ಗಳು ತುಂಬಾ ಇದೆ. ಅಂದ್ರೆ ಹೇಗೆ, ಈಗ ಒಬ್ಬ ವ್ಯಕ್ತಿ ಓದು ಮುಗಿಸಿದಾನೆ ಅನ್ಕೊಳ್ಳಿ, ಅವನಿಗೆ ಹಲವಾರು ರೀತಿಯ ಒಂದು ಜಾಬ್ ಅಪರ್ಚುನಿಟಿ ಇದ್ರೆ ಏನಾಗುತ್ತೆ, ಅವ್ನ್ ತುಂಬಾ ಸಂತೋಷ ಇರುತ್ತೆ. ಅದೇ ಆ ಒಬ್ಬ ವ್ಯಕ್ತಿ ಓದು ಮುಗಿಸಿದಾನೆ, ಅವನಿಗೆ ಜಾಬ್ ಅಪರ್ಚುನಿಟಿನೇ ಇಲ್ಲ ಅಂದಾಗ ಏನಾಗುತ್ತೆ, ಅವನ ಒಂದು ಮನೋಜ್ಞಾನ ಏನಾಗುತ್ತೆ, ಕುಂದೋಗುತ್ತೆ ಪ್ರಿಯರೇ. ಮನೋ ಮತ್ತೆ ಜ್ಞಾನ ಎರಡೂ ಕುಂದೋಗ್ಬಿಡುತ್ತೆ. ಅದೇ ತರಾನೇ ಪ್ರಿಯರೇ, ನಮ್ಗೆ ಏನಾಗಿದೆ ಅಂತಂದ್ರೆ ನಾವು ಎಲಿಜಿಬಲ್ ಆಗಿದ್ದೀವಿ. ಏನಾಗಿದ್ದೀವಿ, ಒಂದು ದೇವರ ಮಕ್ಕಳಾಗೋದಕ್ಕೆ ಬೇಕಾಗಿರುವಂತ ಒಂದು ಗುಣಲಕ್ಷಣಗಳಿಗೆ ನಾವು ಸೂಟಬಲ್ ಆಗಿದ್ದೀವಿ. ಆದ್ರೆ ಪಾಸ್ ಆಗ್ಬೇಕಲ್ವಾ, ಇದನ್ನ ನೆರವೇರಿಸ್ಬೇಕಲ್ವಾ. ಇದು ಎಲ್ಲಿ ಅಂತಂದ್ರೆ ಈ ಒಂದು ಲೋಕದಲ್ಲಿ ನಮ್ಮ ದಿನನಿತ್ಯದ ಒಂದು ನೊಗ, ಅಂದ್ರೆ ಕಷ್ಟ ಸಂಕಟಗಳು, ಆತ್ಮಿಕವಾದದ್ದು, ಲೌಕಿಕವಾದಲ್ಲ. ಇದನ್ನ ನಾವು ಒತ್ತಬೇಕು ಪ್ರಿಯರೇ. ಒತ್ತು ಒಂದು ಕಷ್ಟನ ಅನುಭವಿಸುವಂತ ಒಂದು ಮನಸ್ಸನ್ನ ದೇವರು ಖಂಡಿತವಾಗ್ಲೂ ನೋಡ್ತಾರೆ. ನೋಡಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸಹಾಯನ ಮಾಡ್ತಾರೆ. ಹಲವಾರು ಮಂದಿ ಮಾಡ್ದೆ ಏನಾಗಿದ್ದಾರೆ ಅಂತಂದ್ರೆ ಹಿಂಜಾರೋಗಿದ್ದಾರೆ ಅಂತೆ. ಅವರ ಸ್ಥಿತಿಗತಿ ಏನ್ ಹೇಳಿ ಅನ್ಬಿಟ್ಟು ಹೇಳ್ತಾ ಇದಾರೆ ಹೊರತು ಮುಂದೆ ನಮ್ಗೇನು ತಿಳಿಸ್ತಾ ಇಲ್ಲ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರ, ಖಂಡಿತವಾಗ್ಲೂ ಈ ಒಂದು ನೊಗನ ಹೊತ್ತು ಹೋದ್ರೆ ನಮ್ಗೆ ತುಂಬಾ ಒಂದು ರೀತಿಯ ಒಂದು ಸಂತೋಷ ಸಿಗುತ್ತಂತೆ. ನೋಡಿ ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡಿ. ನೊಗದಡಿಗೆ ತನ್ನೊಡನೆ ಬಂದು ಸೇರಲು ಯೇಸುವು ನಮ್ಮನ್ನು ಆಹ್ವಾನಿಸಿದ ಈ ನೊಗವು ಪ್ರಪಂಚದ ದೃಷ್ಟಿಯಲ್ಲಿ ಒಂದು ದುಸ್ಸಾಧ್ಯವಾದ ಸಂಗತಿಯಾಗಿರುವುದು. ಅವರಿಗೆ ಇದು ಬಹು ಆಯುಕ್ತವಾದ ಒಂದು ನೊಗವೆಂದು ತೋರುತ್ತದೆ. ದೇವರ ಸೇವೆಗೆ ತಮ್ಮ ಜೀವಿತ ಸಮಯ, ಸಂಪನ್ಮೂಲ ಎಲ್ಲವನ್ನೂ ಪ್ರತಿಷ್ಠಿಸಿಕೊಳ್ಳುವುದು ಒಂದು ಅತಿ ಘೋರವಾದ ಹೊರೆ. ಆದರೆ ತನ್ನ ಬಳಿಗೆ ಬಂದವರಾದ ಯಾರಿಗೆ ಯೇಸುವು ನೀತಿವಂತರೆಂದು ನಿರ್ಣಯಿಸುವುದರ ಮೂಲಕ ಸಮಾಧಾನ ವಿಶ್ರಾಂತಿಯನ್ನು ನುಡಿದಿರುವನೋ ಅವರ ದೃಷ್ಟಿಯಲ್ಲಿ ಈ ವಿಷಯವು ಬಹು ಭಿನ್ನವಾಗಿರುವುದು. ಅಂಥವರಿಗೆ ಇದು ಒಂದು ಸೂಕ್ತವಾದ ಸೇವೆಯಾಗಿ ಕಂಡುಬರಬೇಕು.
ಏಕೆಂದರೆ ಕರ್ತನು ಕೃಪಾಪೂರ್ಣನಾಗಿ ನಮ್ಮ ಜೀವವನ್ನು ಮತ್ತು ನಮ್ಮದೆಲ್ಲವನ್ನು ವಿಮೋಚಿಸಿರಲಾಗಿ ನಮ್ಮ ಉಳಿದ ಜೀವನವನ್ನು ಆತನನ್ನು ಸ್ತುತಿಸಿ ಗಣಪಡಿಸುವುದಕ್ಕೆ ಬಳಸುವವರಾಗಬೇಕು. ಮತ್ತು ನಾವು ನಮ್ಮ ಮೇಲೆ ಆ ನೊಗವನ್ನು ತೆಗೆದುಕೊಂಡ ನಂತರ ಅದು ಒಂದು ಸುಲಭವಾದುದಾಗಿ ನಮಗೆ ಕಂಡುಬರುತ್ತದೆ. ಹಾಗೂ ಅದರೊಂದಿಗೆ ಬರುವ ಯಾವ ಹೊರೆ, ಕರ್ತವ್ಯ ಪರಿಶೋಧನೆ, ಸಂಕಷ್ಟ, ಮನಕ್ಲೇಶಗಳು, ನಮ್ಮ ಮೇಲೆ ಬರುವ ಇತರ ಯಾವ ವಿಧವಾದ ಹೊರೆಯು ಈ ನೊಗದ ಕಾರಣದಿಂದಾಗಿ ಅವುಗಳು ನಿಜವಾಗಿಯೂ ಲಘುವಾಗಿರುವವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪ್ರಾಪಂಚಿಕವಾದಂತಹ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ನೊಗನ ಅನುಭವಿಸಿರುವಂತ ಸಹೋದರ ಸಹೋದರಿಯರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಒಂದು ಏನು ಇವ್ರಿಗೆ ಕಷ್ಟನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಬೇರೆಯವ್ರು ಹೇಳ್ತಾರಲ್ಲ, ಆ ಒಂದು ವ್ಯತ್ಯಾಸಕರವಾದಂತ ರೀತಿಯಲ್ಲಿ ಕಾಣೋ ರೀತಿ ಇರ್ತಾರಂತೆ. ಅದೇ ದೇವರ ಒಂದು ಸೇವೆ, ತಮ್ಮ ಜೀವಿತನ ಅವರು ಮುಡಿಪಾಗಿಟ್ಟಿ ಪ್ರತಿಷ್ಠೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ತನ್ನನ್ನೇ ತಾನು ದೇವರಿಗೆ ಸಮರ್ಪಣೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನು, ನಿರಾಕರಣೆ. ಅಂದ್ರೆ ಯಾವ ರೀತಿ, ಸಂಪೂರ್ಣವಾಗಿ. ಈಗ ದೀಕ್ಷಾಸ್ಥಾನ ಉದಾಹರಣೆ ನಾವು ನೋಡ್ಬೇಕಂದ್ರೆ, ದೀಕ್ಷಾಸ್ಥಾನ ಪ್ರಿಯರೇ, ಕಾನ್ಸಿಗ್ರೇಷನ್ ಅಂತಾನು ಕೂಡ ನಾವು ಹೇಳ್ಬೋದು. ನೋಡಿ, ಸಂಪೂರ್ಣವಾಗಿ ನೀರಲ್ಲಿ ನಾವು ಮುಳುಗಿ ಎದ್ದೇಳ್ಬೇಕಾದ್ರೆ ಏನಾಗಿದೀವಿ ಅಂದ್ರೆ, ಲೌಕಿಕವಾಗಿ ನಾವು ಸಾಯಲ್ಪಟ್ಟಿದೀವಿ, ಆತ್ಮಿಕವಾಗಿ ನಾವು ಜೀವಿಸಲ್ಪಡ್ತೀವಿ. ನಾನು ಸತ್ತಿದ್ದೇನೆ, ಇನ್ನು ಮುಂದೆ ಜೀವಿಸೋದು ಕ್ರಿಸ್ತನೇ ಅನ್ನೋ ಒಂದು ವಾರ್ತೆ ಮುಖಾಂತರ ನಾವು ಬದುಕ್ತೀವಿ, ಬರ್ತೀವಿ. ಆಗ ನಾವು ಕ್ರಿಸ್ತನಿಗಾಗಿ ನಾವು ನಡಿಬೇಕಾದ್ರೆ ನಮ್ಮಲ್ಲಿ ಕ್ರಿಸ್ತನ ಒಂದು ನೊಗ ನಮ್ಮಲ್ಲಿ ಇರ್ಬೇಕು. ಅದು ಬಿಟ್ಟು ನಾವು ಲೌಕಿಕವಾದಂತ ನೊಗ ನಮ್ಮಲ್ಲಿ ಇರಬಾರ್ದು ಅನ್ಬಿಟ್ಟನೆ ಈ ಒಂದು ರೀತಿಯಲ್ಲಿ ನಮ್ಗೆ ಲೇಖಕರು ಉಲ್ಲೇಖ ಮಾಡ್ತಾ ಇರೋದು ಪ್ರಿಯರೇ. ಇಲ್ಲಿ ನೋಡಿ, ಸೂಕ್ತವಾದ ಸೇವೆಯಾಗಿ ಅಂದ್ರೆ ಏನು ಅಂತಂದ್ರೆ, ನಮ್ಗೆ ಸರಿಯಾದ ರೀತಿಯಲ್ಲಿ, ಸರಿತೂಗು ರೀತಿಯಲ್ಲಿ ನಾವು ಆ ಒಂದು ಸೇವೆ ಮನೋಭಾವ ನಮ್ಮಲ್ಲಿ ಇರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಎಲ್ಲ ನಾನು ಮಾಡ್ತಾ ಇದ್ದೀನಿ, ಎಲ್ಲ ನನ್ನಲ್ಲೇ ಇದೆ ಅಂತ ಅನ್ಬಿಟ್ಟು ಹೇಳೋದಕ್ಕಿಂತ ಮಾಡಿ ತೋರಿಸಿ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಏನಕ್ಕೆ ಅಂತಂದ್ರೆ, ನಮ್ಮ ಒಂದು ಶಾರೀರಿಕವಾದಂತ ಒಂದು ಆಲೋಚನೆಗಳನ್ನ ನೆರೆಹೊರೆಯಲ್ಲಿರುವಂತ ಸಹೋದರರು ನೋಡ್ಬಿಟ್ಟು ಹೇಳ್ಬೋದೇ ಹೊರತು, ಆತ್ಮೀಕವಾದಂತ ಒಂದು ಹೊರೆಗಳನ್ನ ನೋಡೋದು ಯಾರು ಅಂತಂದ್ರೆ ತಂದೆಯಾದ ದೇವರು ಮತ್ತೆ ಯೇಸು ಕ್ರಿಸ್ತನ ಪ್ರಿಯರೇ. ಈ ರೀತಿ ಇರ್ಬೇಕಾದ್ರೆ ನಾವು ಸಂತೋಷದಿಂದ, ಒಂದು ಸಂಭ್ರಮದಿಂದ ಕರ್ತರ ಒಂದು ಪರಿಶುದ್ಧವಾದಂತ ರೀತಿಯಲ್ಲಿ ನಾವು ನಡೆಯೋದಕ್ಕೆ ನಾವು ಉತ್ಸಾಹ ಉಳ್ಳವರಾಗಿರ್ಬೇಕು ಅಂತ ಅನ್ಬಿಟ್ಟೆ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ, ಲಾಸ್ಟ್ ಪ್ಯಾರ, ಅನು ಸಿಸ್ಟರ್ ರೀಡ್ ಮಾಡ್ಬಿಡಿ. ಓಕೆ. ಏಕೆ ಕಾರಣ ಯಾರು? ಈ ನೊಗವನ್ನು ಹೊತ್ತುಕೊಳ್ಳುವರು. ಅವರಿಗೆ ಎಲ್ಲ ವಿಷಯಗಳು ಅವರ ಒಳಿತಿಗಾಗಿ ಸಂಭವಿಸುವುದೆಂಬ ದೇವರ ವಾಕ್ಯದಲ್ಲಿ ನೀಡಲಾದ ಭರವಸೆಯನ್ನು ಅವರು ಪಡೆದಿರುವರು. ಅಲ್ಲದೆ ಹೊರೆಯು ಅಧಿಕವಾದಷ್ಟು ಅದಕ್ಕೆ ಕೂಡಿ ಬರುವ ಆಶೀರ್ವಾದ ಮತ್ತು ಪ್ರತಿಫಲಗಳು ಮುಂದೆ ಅಧಿಕವಾಗಿರುವುದು. ಈಗಿನ ಕಾಲದಲ್ಲಿ ಉಂಟಾಗುವ ಅನುಭವಗಳು ತೀವ್ರವಾದಷ್ಟು ಮುಂದೆ ದೊರೆಯುವ ಪ್ರಭಾವವು ಉಜ್ವಲವಾಗಿರುವುದು. ಅವರ ಗುಣಗಳು ಶೋಭಿಸಿದಷ್ಟು ಅವರು ಪರಲೋಕ ರಾಜ್ಯಕ್ಕೆ ಅರ್ಹರಾಗಿ ಸುಸಂಸ್ಕೃತಿ ಹೊಂದುವುದು ಬಹು ಖಚಿತವಾಗುವುದು. ಈ ದೃಷ್ಟಿಯಿಂದ ಪ್ರತಿಯೊಂದು ಹೊರೆಯೂ ಹಗುರವಾಗುವುದು. ಏಕೆಂದರೆ ನಮ್ಮ ನೊಗದ ವಿಷಯದಲ್ಲಿ ಮನವರಿಕೆಯಾಗಿ ಅದು ಅತಿ ಸುಲಭವೂ ಬಹು ಉಚಿತವಾಗಿ ಆಗಿರುವುದು. ಮತ್ತು ಇನ್ನೂ ಅಧಿಕವಾಗಿ ನಮ್ಮ ಕರ್ತನು ಈ ನೊಗದಲ್ಲಿ ನಮ್ಮೊಂದಿಗೆ ಇರುವುದರಿಂದ ಅದು ಬಹು ಹಗುರವಾಗುವುದು. ಆತನು ದೊಡ್ಡ ಹೊರೆ ಹೊರುವವನಾಗಿದ್ದು ನಮಗೆ ಹೊರೆಯನ್ನು ಹೊರುವುದಕ್ಕೆ ಇರುವ ಶಕ್ತಿಗಿಂತಲೂ ಹೆಚ್ಚು ಭಾರವಾದ ಜೀವನದ ಹೊರೆಯಿಂದ ಪರಿಶೋಧಿತರಾಗುವುದಕ್ಕಾಗಲಿ ಇಲ್ಲವೇ ಹೊತ್ತು ಸಾಗುವುದಕ್ಕಾಗಲಿ ನಮ್ಮನ್ನು ಬಿಡುವುದಿಲ್ಲ. ಆತನ ನೊಗವನ್ನು ತಮ್ಮ ಮೇಲೆ ತೆಗೆದುಕೊಂಡಿರುವವರೆಲ್ಲರ ಹಿತಾಸಕ್ತಿಗಳನ್ನು ಎಚ್ಚರಿಕೆಯಿಂದ ಆತನು ಗಮನಿಸುತ್ತಿರುತ್ತಾನೆ. ಅವರ ಹೊರೆಯು ಆತನ ಹೊರೆಯೇ ಮತ್ತು ಅವರ ಹಿತಾಸಕ್ತಿಗಳು ಆತನ ಹಿತಾಸಕ್ತಿಗಳೇ ಆಗಿರುವುದು. ಹೌದು, ಆತನನ್ನು ಪ್ರೀತಿಸುವವರಾದ ಕಾರಣ ಅವರಿಗೆ ಸಂಭವಿಸುವ ಸಂಗತಿಗಳೆಲ್ಲ ಅವರಿಗೆ ಒಳ್ಳೆಯದನ್ನು ಉಂಟು ಮಾಡುವುದಕ್ಕಾಗಿಯೇ ಸಂಭವಿಸುವುದು. ಕರ್ತನು ಹೇಗೂ ಹೊರೆ ಹೊರುವ ದಾಸರನ್ನು ತೆಗೆದುಕೊಳ್ಳುತ್ತಿಲ್ಲವೆಂಬುದನ್ನು ನೆನಪಿನಲ್ಲಿಡೋಣ. ಆತನು ಯಾರ ಮೇಲೂ ನೊಗವನ್ನು ಹೇರುವುದಿಲ್ಲ,
ಆತನು ನಮ್ಮನ್ನು ಕೇವಲ ತನಗಾಗಿ ಮತ್ತು ತನ್ನ ಸೇವೆಗೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವುದಕ್ಕಾಗಿ ಆಹ್ವಾನಿಸಿ ನಂತರದಲ್ಲಿ ತನ್ನ ನೊಗವನ್ನು ನಮ್ಮ ಮೇಲೆ ಕಟ್ಟಿಡುವನು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ವಿಶೇಷವಾದಂತಹ ರೀತಿಯಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಒಂದು ನೊಗ ಇದೆಯಲ್ಲ, ಈ ಒಂದು ಕಷ್ಟ ಸಂಕಟಗಳನ್ನ ಒಂದು ಆತ್ಮೀಕವಾದಂತ ರೀತಿಯಲ್ಲಿ ಒತ್ತುವಂತ ಮಂದಿಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಎಲ್ರಿಗೂ ಸಮವಾಗಿರಲ್ಲ. ಕೆಲವೊಂದು ಸಹೋದರ ಸಹೋದರಿಗೆ ಜಾಸ್ತಿ ಇರುತ್ತೆ, ಕೆಲವೊಂದು ಸಹೋದರ ಸಹೋದರಿಗೆ ಕಮ್ಮಿ ಇರುತ್ತೆ, ಕೆಲವೊಂದು ಸಹೋದರ ಸಹೋದರಿಗೆ ಸಮವಾಗಿರುತ್ತೆ. ಈ ರೀತಿ ಇರೋರಿಗೆ ಫಲಿತಾಂಶ ಏನಂತಂದ್ರೆ ಇದ್ರ ಮುಖಾಂತರ ಅವ್ರಿಗೆ ಫಲಿತಾಂಶ ಎಷ್ಟು ಸಿಗ್ಬೋದು ಅಂತಂದ್ರೆ ಇನ್ನು ಹೆಚ್ಚಿಗೆ ಸಿಗ್ಬೋದೇ ಹೊರತು ಕಮ್ಮಿ ಸಿಗಲ್ಲ ಅಂದ್ಬಿಟ್ಟೆ ನಮ್ಗೆ ಇಲ್ಲಿ ಮಾತನ್ನ ಹೇಳ್ತಾ ಇದಾರೆ. ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ದೃಷ್ಟಿಕೋನ ಯಾವ ರೀತಿ ಇದೆ ಅಂತಂದ್ರೆ, ಈಗ ಕಷ್ಟ ಪಡುವಂತ ವ್ಯಕ್ತಿಗಳಿಗೆ ಇನ್ನು ಹೆಚ್ಚಾಗಿ ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆತ್ಮೀಕವಾದಂತ ರೀತಿಯ ಒಂದು ಆಶೀರ್ವಾದಗಳನ್ನ ದೇವ್ರು ಅನುಗ್ರಹಿಸ್ತಾರಂತೆ. ಆ ಒಂದು ಅನುಗ್ರಹದಿಂದ ಅವರು ಬಹುತೇಕವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಶೋಧನೆಗಳನ್ನ ಜಯಿಸಿ ಸತ್ಯವಾಗಿ ನಡೆದು ಎಚ್ಚರಿಕೆಯಾದಂತ ಒಂದು ಗಮನಹರಿತವಾದಂತ ಒಂದು ಮಾತನ್ನ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಮ್ಗಿಲ್ಲಿ ವಾಕ್ಯದಲ್ಲಿ ಉಪದೇಶನ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಕರ್ತರು ಹಾಗೂ ಹೊರೆ ಹೊರುವಂತ ದಾಸರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಸಂತೋಷವುಳ್ಳವರಾಗಿ ಅವ್ರಿಗೆ ಒಂದು ನಿಸ್ಸಂದೇಹವಾದಂತ ಒಂದು ನೊಗನ ಕೊಡೋದಕ್ಕೆ ಸಾಧ್ಯವಾಗಿತ್ತು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಓವರ್ ಆಲ್ ಆಗಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ಒಂದು ಅಪೋಸ್ತಲರ್ಗಳು ಎಷ್ಟು ಹೊರೆನ ಹೊತ್ತರು ಅಷ್ಟೇ ಅವರು ಪ್ರತಿಫಲನ ಹೊಂದಿದ್ರು, ಅಂದ್ರೆ ಕ್ರಿಸ್ತನ ಅಂಗಾಂಗವಾಗಾದ್ರು. ಅದೇ ಪ್ರಕಾರ ಈಗ ನಾವೆಲ್ಲರ ಕ್ರಿಸ್ತನ ಅಂಗಾಂಗವಾಗಿ ಆಗ್ಬೇಕು ಅಂತಂದ್ರೆ ಕ್ರಿಸ್ತನ ಒಂದು ರೀತಿಯ ಒಂದು ಹೊರೆಗಳನ್ನ ಹೊತ್ತು ಅದರ ಪ್ರಕಾರವಾಗಿ ನಾವು ಜಯಶಾಲಿಗಳಾಗ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ವಾರ್ತೆನ ಹೇಳ್ತಾ ಇರೋದು. ಸೊ ನಾವ್ ಇಲ್ಲಿಗೆ ಈ ಒಂದು ಪಾಯಿಂಟ್ ನಾವು ನಿಲ್ಸುವಂತರಾಗಿರೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಮುಂದಿನ ಒಂದು ಸಣ್ಣ ಗಲೀಲಾಯದಲ್ಲಿ ನಡೆಯುವಂತ ಒಂದು ವಿಶೇಷವಾದಂತ ಒಂದು ಸಂಗತಿಗಳನ್ನ ತಿಳ್ಕೊಳ್ಳುವಂತರಾಗಿರೋಣ. ಸೊ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯದೊಂದು ಪ್ರಾರ್ಥನೆಯನ್ನ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವ್ರೆ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆಯಾದ ದೇವ್ರೆ, ವಿಶೇಷವಾಗಿ ದಿನವನ್ನು ನಮ್ಮ ಜೀವಿತದಲ್ಲಿ ಮತ್ತೊಂದು ಆವರ್ತಿ ಕೊಟ್ಟು ಸಾಯಂಕಾಲ ವೇಳೆಯಲ್ಲಿ ಈ ಜೂಮ್ ಮೀಟಿಂಗ್ ನಲ್ಲಿ ಉತ್ತಮವಂತ ವಾಕ್ಯ ಸಂದೇಶವನ್ನು ಕೇಳುವಂತ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿ ಸ್ತೋತ್ರ. ನಿರೋಶ್ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದೆ, ನಿನಗೆ ಸ್ತೋತ್ರ. ಅವುಗಳನ್ನು ಅರಿತುಕೊಂಡು ಅದರಂತೆ ನಡಿಲಿಕ್ಕೆ ನಮಗೆ ಸಹಾಯ ಮಾಡು ಮತ್ತು ಅವರನ್ನು ಅವ್ರ ಕುಟುಂಬವನ್ನು ನೀನು ಆಶೀರ್ವದಿಸಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬಲಪಡಿಸಿ ನಿನ್ನ ವಾಕ್ಯಗಳನ್ನು ಅನೇಕರಿಗೆ ಹೇಳುವಂತ ಜ್ಞಾನದಲ್ಲಿ ಅವ್ರನ್ನ ನಡೆಸಲು ಪ್ರಾರ್ಥನೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನು ಅವರೆಲ್ಲರ ಕುಟುಂಬ ಮಕ್ಕಳ ಸಹಿತವಾಗಿ ನೀವು ಕಾಯ್ದು ಕಾಪಾಡಿ ನಡೆಸಿರಿ ಮತ್ತು ಎಲ್ಲರನ್ನು ಆರೋಗ್ಯದಿಂದ ತುಂಬಿಸಿ ಎಲ್ಲರೂ ಕೂಡ ನಿನ್ನ ವಾಕ್ಯಗಳನ್ನು ತಿಳ್ಕೊಂಡು ಅನೇಕ ಜನರಿಗೆ ಹೇಳಿ ನಮಗೆ ಕೊಟ್ಟಿರುವಂತ ಒಂದು ಓಟವನ್ನು ನಾವೆಲ್ಲರೂ ಕೂಡ ಓಡಿ ಮುಗಿಸ್ಲಿಕ್ಕಾವಂತೆ ನಮ್ಗೆ ಸಹಾಯ ಮಾಡು, ಬಲಪಡಿಸಿ ನಡೆಸಲು ಪ್ರಾರ್ಥಿಸ್ತೇವೆ. ಈ ರೀತಿಯಲ್ಲಿ ನಮ್ಮನ್ನು ಇಲ್ಲಿವರೆಗೆ ನಡೆಸಿದ್ರಿ, ಇನ್ನು ಮುಂದೆ ಕೂಡ ಹಾಗೆ ನಡೆಸ್ತೀರಿ ಅಂತ ನಂಬಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲಾ